Okay, now let me discuss about the third type of tissue in your body. So far we have seen epithelial tissues and their types, then finished with the connective tissues and their types. Now let me describe muscle tissue. Muscle tissues, you can see here, the body has got large amount of muscle. It is about 55% of the body weight. It make up around 55% of the body weight. So all activities like lifting your bag or movements, ella movements ige ಏನು ಬೇಕು ನಮಗೆ, it is muscles. Okay, muscle tissue. ಈಗ epithelial tissue. Epithelial tissue ಅದು ಕೂಡ cells ಇಂದ ಆದದ್ದು. Then connective tissue also, it possesses different types of cells. And muscle tissue, it is again group of cells just like any other types. ಇಲ್ಲಿ ಹಾಗಾದರೆ ಮಸಲ್ ಅನ್ನುವಾಗ ನಮಗೆ ಏನು ತಲೆಗೆ ಬರ್ತದೆ? ಮಸಲ್ ಫೈಬರ್ಸ್. Remember, body muscles are made up of elongated cylindrical cells called muscle fibers. So these muscle fibers are nothing but muscle cells. Remember, muscles are made up of muscle fibers. Muscle fibers are made up of myofibrils. ನಾನು ಮೊದಲೇ ಹೇಳಿದ ಹಾಗೆ muscle fibers are nothing but cells. ನೋಡಿ, ನೀವು ಸೆಲ್ಲಿದು ಸ್ಟ್ರಕ್ಚರ್ ಕಲ್ತಿದ್ದೀರಿ. ಒಂದು ನಾರ್ಮಲ್ ಸೆಲ್ ಡಯಾಗ್ರಾಮ್ಯಾಟಿಕ್ ನೀವು ನೋಡಿದ್ದೀರಿ, ಅದರಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ಸ್, ಸೈಟೋಪ್ಲಾಸಮ್ ಅಥವಾ ನ್ಯೂಕ್ಲಿಯಸ್, ಸೆಲ್ ಆರ್ಗನೆಲ್ಸ್ ಇದೆಲ್ಲ ಇರ್ತದೆ. ಬಟ್ ಒಂದು ಸ್ಪೆಷಲೈಸ್ಡ್ ಸೆಲ್ ಅಂತ ಏನು ಹೇಳ್ತೇವೆ ನಾವು, ಆ ಸೆಲ್ಸಲ್ಲಿ ಅದರ ನಂಬರ್ಸ್ ಮತ್ತು ಮಾಡಿಫಿಕೇಶನ್ಸ್ ಆಗಿರ್ತದೆ. ದೇ ಆರ್ ಅಗೈನ್ ಮಾಡಿಫೈಡ್ ಫಾರ್ ದೇಯರ್ ಸ್ಪೆಷಲೈಸ್ಡ್ ಫಂಕ್ಷನ್ಸ್. ರಿಮೆಂಬರ್, ಮಸಲ್ಸ್ ಆರ್ ಮೆಂಟ್ ಫಾರ್ ದ ಬಾಡಿ ಮೂಮೆಂಟ್. ನಿಮ್ಗೆ ಗೊತ್ತುಂಟು, ನಾನು ಕೈ ಮೂವ್ ಮಾಡಬೇಕಾದ್ರೂ, ಮಾತಾಡಬೇಕಾದ್ರೂ, ನಾನು ತಿನ್ನುವ ಫುಡ್ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಮುಂದೆ ಮುಂದೆ ಹೋಗಬೇಕಾದ್ರೂ ಎಲ್ಲದಕ್ಕೂ ಕಾರಣ ಏನು? ದಟ್ ಈಸ್ ಮಸಲ್ ಟಿಶ್ಯೂ. ಸೊ ಈ ಮಸಲ್ ಟಿಶ್ಯೂಗೆ ಈ ಒಂದು ಸ್ಪೆಷಲ್ ಫಂಕ್ಷನ್ ಇರೋದ್ರಿಂದ ಅಕಾರ್ಡಿಂಗ್ಲಿ ಇಟ್ ಹ್ಯಾಸ್ ಬೀನ್ ಮಾಡಿಫೈಡ್. ಸೊ ಇಟ್ ಈಸ್ ಮಾಡಿಫೈಡ್ ಅಕಾರ್ಡಿಂಗ್ ಟು ಇಟ್ಸ್ ಫಂಕ್ಷನ್. ಲೆಟ್ ಅಸ್ ಸಿ ಹೌ ಇಟ್ ಈಸ್ ಮಾಡಿಫೈಡ್. ಹಾಗಾಗಿ ಅದು ಆರ್ಡಿನರಿ ಸೆಲ್ಲಿನ ಹಾಗೆ ಹೀಗೆ ಇಲ್ಲ ಅಥವಾ ಈ ರೀತಿ ಇಲ್ಲ. ಅದೇನಾಗಿದೆ? ಅದು ಮಾಡಿಫೈ ಆಗಿದೆ, ಅದು ಇಲಾಂಗೇಟೆಡ್. ರಿಮೆಂಬರ್, ಮಸಲ್ ಸೆಲ್ಸ್ ಆರ್ ಇಲಾಂಗೇಟೆಡ್, ದೇ ಆರ್ ವೆರಿ ಲಾಂಗ್. Each muscle is made up of highly specialized, many long, thin, elongated, cylindrical cells called muscle fibers. These muscle fibers are arranged in the parallel array. ನಿಮ್ಮ ಮಸಲ್ ಆಗಬೇಕಾದ್ರೆ ಈ ಮಸಲ್ ಫೈಬರ್ಸ್ ಏನಾಗಬೇಕು? ಅವುಗಳು ಒಂದಕ್ಕೊಂದು ಪ್ಯಾರಲಲ್ ಆಗಿ ಅರೇಂಜ್ ಆಗಬೇಕು. ಆ್ಯಂಡ್ ದೇ ಆರ್ ಸಿಲಿಂಡ್ರಿಕಲ್, ಸಿಲಿಂಡರ್ನ ಹಾಗೆ ಇದೆ. ಅವುಗಳು ಈ ಸೆಲ್ಸಿನ ಹಾಗೆ ರೌಂಡ್ ಅಥವಾ ಏನು ಸಣ್ಣದಾಗಿಲ್ಲ. ದೇ ಆರ್ ಆಲ್ ಇಲಾಂಗೇಟೆಡ್, ಉದ್ದ ಉದ್ದ, ಫೈಬರ್ನ ಹಾಗೆ, ಕಾಯರ್ನ ಹಾಗೆ ಉದ್ದ ಫೈಬರ್ನ ಹಾಗೆ ಉಂಟು. ಈಚ್ ಫೈಬರ್ ಈಸ್ ಕಂಪೋಸ್ಡ್ ಆಫ್ ನ್ಯೂಮರಸ್ ಮಯೋಫೈಬ್ರಿಲ್ಸ್. ಈಗ ಒಂದು ವೇಳೆ ನಾವು ಈ ಒಂದು ಮಯೋ ಫೈಬರನ್ನು ಓಪನ್ ಮಾಡಿ ನೋಡಿದರೆ, ಇಫ್ ವಿ ಓಪನ್, ಕಟ್ ಆ್ಯಂಡ್ ಓಪನ್ ದಿಸ್, ವಿ ಕ್ಯಾನ್ ಸಿ ಸ್ಮಾಲ್ ಕಾಂಟ್ರಾಕ್ಟೈಲ್ ಸ್ಟ್ರಕ್ಚರ್ಸ್ ಲೈಕ್ ದಿಸ್. ಮಯೋಫೈಬ್ರಿಲ್ಸ್ ಅಂತ ಕರಿತೇವೆ ನಾವು. ಸೊ ದೀಸ್ ಮಯೋಫೈಬ್ರಿಲ್ಸ್ ಆರ್ ಇಲಾಂಗೇಟೆಡ್ ಕಾಂಟ್ರಾಕ್ಟೈಲ್ ಯೂನಿಟ್ಸ್ ಫೌಂಡ್ ಇನ್ಸೈಡ್ ದಿಸ್ ಮಸಲ್ ಸೆಲ್. ಒಂದು ಮಸಲ್ ಸೆಲ್ಲಿನ ಒಳಗೆ ಇಂತಹ ತುಂಬ ಫೈಬ್ರಿಲ್ಸ್ ಇರ್ತದೆ. ಅರ್ಥ ಆಯ್ತಾ? ಬಿಕಾಸ್ ಆಫ್ ದೀಸ್ ಫೈಬ್ರಿಲ್ಸ್, muscle has got the property of contraction and
ರಿಲ್ಯಾಕ್ಸೇಷನ್. ಅದು ಮೂಮೆಂಟ್ ಆಗಲಿಕ್ಕೆ ಈ ಇಂಡಿವಿಜುವಲ್ ಸ್ಟ್ರಕ್ಚರಲ್ ಫಂಕ್ಷನಲ್ ಯೂನಿಟ್ಸ್ ಅದಕ್ಕೆ ಕಾರಣ ಆಗಿರ್ತವೆ. ವಾಟ್ ಆರ್ ಮಯೋಫೈಬ್ರಿಲ್ಸ್ ಆ್ಯಕ್ಚುಲಿ? ದೀಸ್ ಮಯೋಫೈಬ್ರಿಲ್ಸ್ ಆರ್ ನಥಿಂಗ್ ಬಟ್ the structures formed by two types of proteins called myosin and actin. ಈ ಎರಡು ವಿಧದ ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಂಥ ಒಂದು ಉದ್ದವಾದ ಸ್ಟ್ರಕ್ಚರ್ಗಳೇನಿರ್ತವೆ ಅವುಗಳನ್ನೇ ನಾವು ಮಯೋಫೈಬ್ರಿಲ್ಸ್ ಅಂತ ಕರೆಯೋದು. ಈ ಮಯೋಫೈಬ್ರಿಲ್ಸ್ಗಳು ಈ ಎರಡು ವಿಧವಾದ ಪ್ರೋಟೀನಿಂದ ಮಾಡಲ್ಪಟ್ಟಿದ್ದಾವೆ. ಸೊ ಇದು ಪ್ರೋಟೀನಿನ ಪ್ರಾಪರ್ಟಿ ಅಂತ ಗೊತ್ತುಂಟ, ಅವುಗಳು ತುಂಬ ಏನು ಹೇಳ್ತೇವೆ ನಾವು ಇಲಾಸ್ಟಿಕ್, ಅವುಗಳು ಫ್ಲೆಕ್ಸಿಬಲ್ ಇರ್ತವೆ, ಕಾಂಟ್ರಾಕ್ಷನ್ ಆಗ್ತದೆ, ರಿಲ್ಯಾಕ್ಸೇಷನ್ ಆಗ್ತದೆ. ಸೊ ದೇ ಆರ್ ಕಾಲ್ಡ್ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್. ಸೊ muscles can contract and relax. So muscle fibers they can contract and relax. So contraction ಅಂತ ಹೇಳಿದ್ರೆ ಏನು? ಕಾಂಟ್ರಾಕ್ಟ್ ಆಗೋದು. ಕಾಂಟ್ರಾಕ್ಷನ್ ಮೀನ್ಸ್ ಶಾರ್ಟನಿಂಗ್. ರಿಲ್ಯಾಕ್ಸೇಷನ್ ಅಂತ ಹೇಳಿದರೆ ಒಂದು ಸಲ ಕಾಂಟ್ರಾಕ್ಟ್ ಆದ ಮೇಲೆ ಹೀಗೆ ಇಟ್ಕೊಳ್ಳಿಕ್ಕೆ ಆಗ್ತದ? ಬಿಡಬೇಕು. ಸೊ ಇಟ್ ವಿಲ್ ಕಮ್ ಬ್ಯಾಕ್ ಟು ದ ನಾರ್ಮಲ್ ಕಂಡೀಷನ್. ಇಟ್ ಲೆಂಥನ್ಸ್ ಆ್ಯಂಡ್ ರಿಟರ್ನ್ ಟು ಇಟ್ಸ್ uncontracted state in the coordinated fashion. Remember, in the coordinated fashion, ಈ ಮಸಲ್ಗಳು ಸುಮ್ಮನೆ ಮೂವ್ ಆಗೋದಿಲ್ಲ, ಸುಮ್ಮನೆ ಕಾಂಟ್ರಾಕ್ಟ್ ರಿಲ್ಯಾಕ್ಸೇಷನ್ ಆಗೋದಿಲ್ಲ. They will do it in very coordinated fashion by communicating with the nervous system. ನೆನಪಾಯ್ತಾ? ನಿಮಗೆ ಗೊತ್ತಿರ್ಬೋದು, ಈ ಮಸಲ್ ಫೈಬರ್ಸ್ ಉಂಟಲ್ಲ, ಅದು ಶಾರ್ಟ್ ಆಗಬೇಕಾದ್ರೂ, ರೆಸ್ಪಾನ್ಸನ್ನು ಕೊಡಬೇಕಾದ್ರೂ, ಮೂಮೆಂಟ್ ಮಾಡಬೇಕಾದ್ರೂ, ಅಥವಾ ಒಂದು ಪೋಶ್ಚರನ್ನು ಹೀಗೆ ನಾವು ನಿಲ್ತೇವೆ, ಸೊ ಅದು ಪೋಶ್ಚರಿಗೆ ಕಾರಣ ಕೂಡ ಈ ಮಸಲ್ಸೇ. ಸೊ ಇದನ್ನೆಲ್ಲ ಮಾಡಬೇಕಾದ್ರೆ ಅದು ಏನು ಮಾಡ್ತದೆ? ಇಟ್ ವಿಲ್ ರೆಸ್ಪಾಂಡ್ ಟು ದ ಸ್ಟಿಮ್ಯುಲಸ್. ಇಟ್ ವಿಲ್ ರೆಸ್ಪಾಂಡ್ ಟು ದ ಸ್ಟಿಮ್ಯುಲಸ್. ಸ್ಟಿಮ್ಯುಲಸ್ ಅಂತ ಹೇಳಿದರೆ ಹೊರಗಿನಿಂದ ಬರುವಂಥ ಒಂದು ಏನು information. See, sensory organs are gateways for the external environment ಅಂತ ಹೇಳ್ತಾರೆ. What is that sensory organs? Sense organs, ears, eyes, skin, etc. They will receive the stimuli from external environment. So stimulus ಅಂತ ಹೇಳಿದರೆ ಏನು ಗೊತ್ತುಂಟ? ಈಗ ನಾನು ಯಾರಾದರೂ ನಿಮಗೆ ಕೈಗೆ ಚಿವುಟ್ತಾರೆ, ಆವಾಗ ನಿಮ್ಗೆ ಏನಾಗ್ತದೆ? ಯು ಕ್ಯಾನ್ ಫೀಲ್ ದ ಪೇನ್. ಯಾಕೆ? ಅಲ್ಲಿ ಸೆನ್ಸೇಷನ್ ಉಂಟು. ಸೊ ಸ್ಟಿಮ್ಯುಲಸ್ ಏನು? ನಾನು ಪಿಂಚ್ ಮಾಡುವಂಥದ್ದು. ಅದೇ ರೀತಿ ಕ್ಲಾಸಲ್ಲಿ ಟೀಚರ್ ಮಾತಾಡ್ತಾರೆ, ನೀವು ಕೇಳ್ತೀರಿ, ನಿಮ್ಮ ಕಿವಿಗೆ ಕೇಳಿದ ಮೇಲೆ ಯು ವಿಲ್ ರೆಸ್ಪಾಂಡ್, ತಲೆ ಅಲ್ಲಾಡಿಸೋದು, ಆನ್ಸರ್ ಕೊಡೋದು ಎಲ್ಲ ಮಾಡ್ತೀರಿ. ಯಾಕೆ? ಬಿಕಾಸ್ ಯು ಆರ್ ರಿಸೀವಿಂಗ್ ದ ಸ್ಟಿಮ್ಯುಲಸ್ ಫ್ರಮ್ ಯುವರ್ ಇಯರ್. ಸೊ ಯು ಕ್ಯಾನ್ ಹಿಯರ್ ದ ಏನು ಸ್ಟಿಮ್ಯುಲಸ್ ಅಥವಾ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್. ಸೊ ಇದಕ್ಕೆ ಒಂದು ಲೆಂತಿ ಪ್ರೋಸೆಸ್ಸೇ ಇದೆ. ಅದು ನಿಮಗೆ ಮೋಸ್ಟ್ ಪ್ರಾಬಬ್ಲಿ ನೀವು ನೆಕ್ಸ್ಟ್ ಬರುವ ಫಿಸಿಯಾಲಜಿ ಚಾಪ್ಟರ್ಸಲ್ಲಿ ಕಲಿತೀರಿ. ದೇರ್ ಆ್ಯಕ್ಷನ್ ಮೂವ್ಸ್ ದ ಬಾಡಿ ಟು ಅಡ್ಜಸ್ಟ್ ಟು ದ ಚೇಂಜಸ್ ಇನ್ ದ ಎನ್ವೈರ್ಮೆಂಟ್ ಆ್ಯಂಡ್ ಟು ಮೇಂಟೈನ್ ದ ಪೊಸಿಷನ್ಸ್ ಆಫ್ ದ ವೇರಿಯಸ್ ಪಾರ್ಟ್ಸ್ ಆಫ್ ದ ಬಾಡಿ. ಸೊ ಹೊರಗಿನಿಂದ ಏನು ಚೇಂಜಸ್ ಆಗ್ತದೆ ಅದಕ್ಕೆ ನಾವು ರೆಸ್ಪಾಂಡ್ ಮಾಡ್ತೇವೆ. ಹೊಡೆದ್ರೆ ಹಿಂದೆ ಹೊಡಿಬೇಕಂತ ನಮ್ಗೆ ಗೊತ್ತಿದೆ, ಅಥವಾ ಹೊಡೆಯದೆ ಡಿಸಿಷನ್ ಮಾಡ್ತೇವೆ ನಾವು ಬೇರೆ ಏನಾದರೂ. ಅದೇ ರೀತಿ ಏನು ಮಾತಾಡಿದ್ದನ್ನು ಕೇಳಿಸಿಕೊಳ್ತೇವೆ, ಕೇಳಿದ ಮೇಲೆ ವಿ ನೋಟ್ ದ ಹೆಡ್. ನಾನು ಮಾತಾಡ್ತಾ ಇದ್ದೇನೆ, ಸೊ ಐ ಆಮ್ ಮೂವಿಂಗ್ ಮೈ ಏನು ಮೌತ್ ಪಾರ್ಟ್ಸ್. ಅದೇ ರೀತಿ ಏನು ಈ ಎಲ್ಲ ಕೆಲಸಗಳು ಮಸಲ್ಸಿಂದ ಆಗ್ತಾ ಇರುವಂಥದ್ದು. ಇಟ್ ಈಸ್ ಆ್ಯಕ್ಚುಲಿ ರೆಸ್ಪಾನ್ಸ್ ಟು ದ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್, ಹೊರಗಿನ ಪ್ರಪಂಚಕ್ಕೆ ನಾವು ರೆಸ್ಪಾಂಡ್ ಮಾಡುವಂಥದ್ದು. ಅದೇ ರೀತಿ ಇಟ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದ ಪೊಸಿಷನ್. ನಾನು ಒಂದು ಸಲ ಇದೇ ಪ್ಲೇಸಲ್ಲಿ ನಿಲ್ತೇನೆ, ಅನದರ್ ಟೈಮ್ ಐ ವಿಲ್ ರೈಟ್ ಇನ್ ದ ಬೋರ್ಡ್, ಒನ್ ಮೋರ್ ಟೈಮ್ ಐ ವಿಲ್ ಸಿ ದ camera. All these movements and I maintain gesture or the posture. ಎಲ್ಲ ಇದು ಹೇಗೆ ಆಗ್ತದೆ? It is possible only because of the muscle tissues. ಹಾಗಾಗಿ ಈ ಮಸಲ್ ಟಿಶ್ಯೂ ಯಾಕೆ ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತಾಗಿರ್ಬೋದು. ಮಸಲ್ಸ್ ಪ್ಲೇ ಆ್ಯನ್ ಆ್ಯಕ್ಟಿವ್ ರೋಲ್ ಇನ್ ದ ಮೂಮೆಂಟ್ ಆ್ಯಂಡ್ ದ ಪೋಶ್ಚರ್ ಆಫ್ ದ ಬಾಡಿ. ಸೊ ಅದು ಇನ್ನೊಂದು ಫಂಕ್ಷನ್. ಸೊ ಇಲ್ಲಿ ದಿಸ್ ಈಸ್ ಆ್ಯಕ್ಚುಲಿ ಸಿಂಗಲ್ ಮಸಲ್ ಫೈಬರ್ ಆ್ಯಂಡ್ ದಟ್ ಹ್ಯಾಸ್ ಗಾಟ್ ಲೈಕ್ ಏನು ಅದು ಸಿಲಿಂಡ್ರಿಕಲ್ನ ಶೇಪಲ್ಲಿ ಉಂಟಂತ ಹೇಳಿದ್ದೇವೆ ನಾವು. ಆ್ಯಂಡ್ ಇನ್ಸೈಡ್ ದ್ಯಾಟ್ ದೇರ್ ಆರ್ ಮಯೋಫೈಬ್ರಿಲ್ಸ್. ಒಂದು ಸೆಲ್ ಇದು, ಅದರ ಒಳಗಿರುವಂಥ ಮಯೋಸಿನ್ ಆ್ಯಕ್ಟಿನ್ ಫಿಲಮೆಂಟ್ ಏನುಂಟು ಅದನ್ನು ಮಯೋಫೈಬ್ರಿಲ್ ಅಂತ ಹೇಳಿ ಕರಿಬೋದು. ನೆಕ್ಸ್ಟ್ ಟೈಪ್ಸ್ ಆಫ್ ಮಸಲ್ಸ್.
So far we have seen the general aspect of the muscle, some important characters, that's all. Now we need to learn about the types of muscle cells. So muscle cells, illi nodi, based on the differences in structure and function, ಈಗ ಮಸಲ್ ಅನ್ನೋದು ಒಂದು ಟಿಶ್ಯೂ, ಒಂದು ಟೈಪ್ ಇದ್ದು ಟಿಶ್ಯೂ ಅಂತ ಹೇಳಿ, ಆದರೆ ಆ ಟಿಶ್ಯೂವಿನ ಒಳಗೆ ಸಬ್ ಟೈಪ್ಸ್ ಉಂಟು. ಆ ಮಸಲ್ಸಲ್ಲಿ ಅವುಗಳಲ್ಲೇ ಬೇರೆ ಬೇರೆ ಲೊಕೇಶನಲ್ಲಿ ಇರುವ ಮಸಲ್ಸ್ ಇದ್ದಾವೆ. Based on their locations, they are doing different functions. Again, depending upon their functions, they are modified. So, they are modified according to their functions and their locations. Nodi, first one is skeletal muscle, second one is smooth muscle, third one is cardiac muscle. So, muscle tissue is divided into 3 types, namely skeletal muscle, smooth muscle as well as a cardiac muscle. So you can see the pictures here. Nimma kai idu ee biceps anta kariteve ee muscle ige. So aa muscle enu, it is attached to your skeleton. Namma dehada part annu ನಾವು ನಮಗೆ ಬೇಕಾದಾಗೆ ಎಲ್ಲೆಲ್ಲ ಮೂವ್ ಮಾಡ್ತೇವೆ ನೋಡಿ, ಅಲ್ಲೆಲ್ಲ ಈ ಮಸಲ್ ಇದೆ. ಇಟ್ ಈಸ್ ಕಾಲ್ಡ್ ಸ್ಕೆಲಿಟಲ್ ಮಸಲ್ ಬಿಕಾಸ್ ಇಟ್ ಈಸ್ ಫೌಂಡ್ ಅಟ್ಯಾಚ್ ಟು ದ ಸ್ಕೆಲಿಟನ್. ಓಕೆ, ನೆಕ್ಸ್ಟ್ ಒನ್ ಈಸ್ ದ ಸ್ಮೂತ್ ಮಸಲ್. ಕೆಳಗೆ ಇರುವಂಥದ್ದು ಇಲ್ಲಿ ಕಾಣ್ತದಲ್ವಾ, ಅದು ಸ್ಮೂತ್ ಮಸಲ್. ಈ ಸ್ಮೂತ್ ಮಸಲ್ಸ್ ಎಲ್ಲಿ ಉಂಟು? ನಿಮ್ಮ ಇಂಟೆಸ್ಟೈನಿನಲ್ಲಿ, ಬೇರೆ ಬೇರೆ ಬ್ಲಡ್ ವೆಸಲ್ಸಲ್ಲಿ, ಅಲ್ಲಿ ಎಲ್ಲ ಇರುವಂಥ ಮಸಲ್ಸ್. ಅದೇ ರೀತಿ ದಿಸ್ ಈಸ್ ಆ್ಯಕ್ಚುಲಿ ದ ಕಾರ್ಡಿಯಾಕ್ ಮಸಲ್. ಕಾರ್ಡಿಯಾಕ್ ಮೀನ್ಸ್ ಹಾರ್ಟ್. Cardiologist, cardiac. So this type of muscles are found in the heart. Okay, now let us see the characters of each type. First is skeletal muscle. Skeletal muscle, as the name suggests, it is muscle which is in association with the skeletal system of the body. So skeletal muscles are attached to the skeleton for performing their activities. So these skeletal muscles are striated. Remember, as usual, skeletal muscles are elongated, cylindrical. ಮೊದಲು ಹೇಳಿದ ಎಲ್ಲ ಕ್ಯಾರೆಕ್ಟರ್ಸ್ ಇದೆ ಇದರಲ್ಲಿ. ಇಲಾಂಗೇಟೆಡ್ ಇದೆ, ಸಿಲಿಂಡ್ರಿಕಲ್ ಇದೆ. ಅದೇ ರೀತಿ ಇದರಲ್ಲಿ ಸ್ಟ್ರೈಯೇಷನ್ಸ್ ಉಂಟು. ರಿಮೆಂಬರ್, ದೀಸ್ ಮಸಲ್ಸ್ which are known as skeletal muscles, they possess transverse bands or the striations. ಈ ಥರ ಸ್ಟ್ರೈಯೇಷನ್ಸ್ ಅನ್ನು ನಾವು ಅದರಲ್ಲಿ ನೋಡ್ಬೋದು. ಹಾಗಾಗಿ ಅದನ್ನು ಸ್ಟ್ರೈಯೇಟೆಡ್ ಮಸಲ್ಸ್ ಅಂತ ಕೂಡ ಕರಿತೇವೆ ನಾವು. ಅರ್ಥ ಆಯ್ತಲ್ಲ? ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ವಾಲಂಟರಿ ಮಸಲ್. ರಿಮೆಂಬರ್, ಇಟ್ ಈಸ್ ಆಲ್ಸೋ ನೋನ್ ಆಸ್ ವಾಲಂಟರಿ ಮಸಲ್. ವಾಟ್ ಈಸ್ ವಾಲಂಟರಿ? ವಾಲಂಟರಿ ಅಂತ ಹೇಳಿದರೆ ಏನು? It is under the control of our consciousness ಅಥವಾ conscious control of the brain, and we do our work or move our body parts or the position only after thinking. ಯೋಚನೆ ಮಾಡಿ ಮಾಡ್ತೇವೆ ನಾವು. ಅರ್ಥ ಆಯ್ತಾ? ಈ ಯೋಚನೆ ಮಾಡಿ ನಾವು ಯಾಕೆ ಮಾಡ್ತೇವೆ? ಯಾಕಂತ ಹೇಳಿದರೆ ದೀಸ್ ಮಸಲ್ಸ್ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ಅವರ್ ಓನ್ ವಿಲ್. ನಮಗೆ ಇಷ್ಟ ಬಂದ ಹಾಗೆ ನಾವು ನಮ್ಮ ಬಾಡಿ ಪಾರ್ಟ್ಸನ್ನು ಮೂವ್ ಮಾಡ್ಬೋದು. ಹಾಗಾಗಿ ನಾವು ಹೇಳಿದ ಹಾಗೆ ಅದು ಕೇಳ್ತದೆ. ಓಕೆ, ಈಗ ನಮ್ಮ ಥಿಂಕಿಂಗಿಗೆ ಅದು ಕಂಟ್ರೋಲಲ್ಲಿ ಉಂಟು. ಓಕೆ, ನೆಕ್ಸ್ಟ್ ಈಸ್ ಮೂಮೆಂಟ್ ಈಸ್ ರ್ಯಾಪಿಡ್, ಬ್ರೀಫ್ ಆ್ಯಂಡ್ ಫ್ಯಾಟಿಗ್. ಕಂಟಿನ್ಯೂಸ್ ಆಗಿ ಒಂದು ಕೆಲಸವನ್ನು ನಮಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಯಾಕೆಂದರೆ ನಾವು ಸ್ವಿಫ್ಟಾಗಿ ವಿ ಕ್ಯಾನ್ ಡೂ ಇಟ್ ವೆರಿ ಸ್ವಿಫ್ಟ್ಲಿ. ಐ ಕ್ಯಾನ್ ಟೀಚ್ ಫಾರ್ 2 or 3 hours ಹಿಯರ್ ಸ್ವಿಫ್ಟ್ಲಿ, ಬಟ್ ಆಫ್ಟರ್ 3 hours ಐ ಮೇ ಗೆಟ್ ಫ್ಯಾಟಿಗ್. ಮಾತಾಡಿ ಸುಸ್ತಾಗ್ತದೆ. ಸುಸ್ತಾಗೋದ್ರಿಂದ ಈ ಮಸಲಿಗೆ ನಾವೇನು ಹೇಳ್ತೇವೆ? ದೇ ಆರ್ ಕಾಲ್ಡ್ ಫ್ಯಾಟಿಗ್ ಮಸಲ್ಸ್. ಆಯಾಸ ಆಗ್ತದೆ, ಆಮೇಲೆ ಸ್ವಲ್ಪ ರೆಸ್ಟ್ ತೆಗಿಬೇಕು. ಸೊ ದಟ್ ಈಸ್ ದ ಪ್ರಾಪರ್ಟಿ ಆಫ್ ದಿ ಸ್ಕೆಲಿಟಲ್ ಮಸಲ್. In a typical muscle such as biceps are the muscles of your forehand. ಅದು ಈ muscles, biceps, skeletal muscle fibers are bundled together in a parallel fashion.
ಸೊ ಅಲ್ಲಿ ಎಲ್ಲ ಏನಾಗಿರ್ತದೆ, ಒಂದು ಪ್ಯಾರಲಲ್ ಕಂಪ್ಲೀಟ್ ಆಗಿ ಅದು ಪ್ಯಾರಲಲ್ ಅರೇಂಜ್ಮೆಂಟಲ್ಲೇ ಇರ್ತದೆ. ಬಟ್ ಇಫ್ ಯು ಸಿ ಯುವರ್ ಟಂಗ್, ನಮ್ಮ ಟಂಗ್ ನೋಡಿ, ಟಂಗ್ ಕ್ಯಾನ್ ರೋಲ್ ಇನ್ ಆಲ್ ದ ಡೈರೆಕ್ಷನ್ಸ್. ನೀವು ಟಂಗ್ ಒಂದು ಸಲ ಮಾತಾಡಿ, ನೀವು ಮಾತಾಡುವಾಗ ಜಸ್ಟ್ ಟ್ರೇಸ್ ಯುವರ್ ಮೂಮೆಂಟ್ ಆಫ್ ಯುವರ್ ಟಂಗ್. Tongue can touch the upper palate, it will come down, it will roll and do all, move in all the directions. Why? Here they are arranged in the bundles, parallel bundles only, but there are different ways of arrangement. ಈ ಥರ ಇಷ್ಟು ಮೂವ್ ಆಗಬೇಕಾದ್ರೆ ಅದಕ್ಕೆ ಏನು ಹೊರಿಜಾಂಟಲ್ ಅರೇಂಜ್ಮೆಂಟ್ ಇದೆ, ವರ್ಟಿಕಲ್ ಅರೇಂಜ್ಮೆಂಟ್ ಇದೆ, ಒಬ್ಲಿಕ್ ಅರೇಂಜ್ಮೆಂಟ್ ಇದೆ. ಈ ಬಂಡಲ್ಸ್ ಈ ರೀತಿ ಎಲ್ಲ ಡೈರೆಕ್ಷನಲ್ಲಿ ಕೂಡ ಅರೇಂಜ್ ಆಗಿರೋದ್ರಿಂದ ಯು ಕ್ಯಾನ್ ಸ್ಪೀಕ್ ಸ್ವಿಫ್ಟ್ಲಿ. ಸೊ ನೆಕ್ಸ್ಟ್, ಅ ಶೀಟ್ ಆಫ್ ಅ ಟಫ್ ಕನೆಕ್ಟಿವ್ ಟಿಶ್ಯೂ ಎನ್ಕ್ಲೋಸಸ್ ದ ಸೆವೆರಲ್ ಬಂಡಲ್ಸ್. ಈಗ ನಮ್ಮ ಬಾಡಿಯಲ್ಲಿರುವ ಈ ಮಜಲ್ಸ್ ಎಲ್ಲದೂ ಕೂಡ ಮಜಲ್ ಸೆಲ್ಸ್, ದೇ ಆರ್ ಬಂಡಲ್ಡ್, ಪ್ರತಿಯೊಂದು ಪ್ಯಾಕ್ ಆಗಿದೆ, ಪ್ಯಾಕ್ ಆಗಿ ಕನೆಕ್ಟಿವ್ ಟಿಶ್ಯೂ ಇಂದ ಪ್ಯಾಕ್ ಆಗಿದೆ. ಸೊ ನಾವು ದಿಸ್ ಕನೆಕ್ಟಿವ್ ಟಿಶ್ಯೂ ಆಲ್ಸೋ ಪ್ಲೇಯಿಂಗ್ ಇಂಪಾರ್ಟೆಂಟ್ ರೋಲ್ ಇನ್ ದ ಫಂಕ್ಷನಿಂಗ್ ಆಫ್ ದ ಮಜಲ್. ನೋಡಿ, ಈ ಮಜಲ್ಸನ್ನೆಲ್ಲ ಸೇರಿಸಿ ಪ್ಯಾಕ್ ಮಾಡಿಬಿಡ್ತದೆ ಅದು ಯಾವುದು, ಕನೆಕ್ಟಿವ್ ಟಿಶ್ಯೂ. ಸೊ ದೇ ಆರ್ ಮೇಡ್ ಇನ್ ಟು ಸೆವೆರಲ್ ಬಂಡಲ್ಸ್ ಬೈ ಶೀತ್ ಆಫ್ ಟಫ್ ಕನೆಕ್ಟಿವ್ ಟಿಶ್ಯೂ. ನೆಕ್ಸ್ಟ್, ಸಿ ದಿಸ್ ಈಸ್ ದ ಬೈಸೆಪ್. ಈ ಮಜಲಿಗೆ ಬೈಸೆಪ್ ಅಂತ ಹೇಳಿ, ಬೈಸೆಪ್ಸ್ ಅಂತ ಹೇಳೋದು. ಓಕೆ, ಫಸ್ಟ್ ಇದು ಮಜಲನ್ನು ನಾವೇನು ಕರೆದ್ವಿ, ದೇ ಆರ್ ಕಾಲ್ಡ್ ಸ್ಟ್ರೈಯೇಟೆಡ್ ಮಜಲ್ಸ್. ಬಟ್ ದೀಸ್ ಮಜಲ್ಸ್ ಆರ್ ಕಾಲ್ಡ್ ಸ್ಮೂತ್ ಮಜಲ್ಸ್. ವಾಟ್ ಮೇ ಬಿ ದ reason for calling this as smooth? Here striations are absent, that's why they appear ಸ್ಮೂತ್. ಏನು, ಸ್ಟ್ರೈಯೇಷನ್ಸ್ ಇಲ್ಲದೆ ಇರುವುದರಿಂದ ಸ್ಮೂತ್ ಆಗಿ ನಮಗೆ ಕಾಣುವುದರಿಂದ ಆ ಮಜಲ್ಸನ್ನು ನಾವು ಸ್ಮೂತ್ ಮಜಲ್ ಫೈಬರ್ಸ್ ಅಂತ ಹೇಳ್ತೇವೆ. ದೀಸ್ ಮಜಲ್ಸ್ ಆರ್ ಆಲ್ಸೋ ಕಾಲ್ಡ್ ಇನ್ವಾಲೆಂಟರಿ. ನೆನಪಿಟ್ಕೊಳ್ಳಿ, ಅವುಗಳನ್ನು ಇನ್ವಾಲೆಂಟರಿ ಮಜಲ್ಸ್ ಅಂತ ಹೇಳಿ ಕೂಡ ಕರೀತಾರೆ. ದೇ ಆರ್ ಇನ್ವಾಲೆಂಟರಿ ಬಿಕಾಸ್ ದೇ ಆರ್ ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ ಅವರ್ ವಿಲ್ ಆರ್ ದ ಕಾನ್ಷಿಯಸ್ನೆಸ್. ಈಗ ಈ ಮಜಲ್ಸ್ ನಾವು ಥಿಂಕ್ ಮಾಡಿ ಇನ್ಸ್ಟ್ರಕ್ಷನ್ ಕೊಟ್ಟರೆ ಮೂವ್ ಆಗಬೇಕು ಆಗಬಾರ್ದು ಅಂತ ಹೇಳಿದರೆ ಅದು ಅದನ್ನು ಫಾಲೋ ಮಾಡೋದಿಲ್ಲ. ಸೊ ಇಟ್ ವಿಲ್ ಮೂವ್ ಇನ್ ಇಟ್ಸ್ ಓನ್ ವೇ ಆ್ಯಂಡ್ ಇಟ್ ವಿಲ್ ನಾಟ್ ಫಾಲೋ ಯುವರ್ ಇನ್ಸ್ಟ್ರಕ್ಷನ್ಸ್. ನಮ್ಮ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡದೆ ಅದರಷ್ಟಕ್ಕೆ ಅದು ಒಂದು ಪೇಸಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಸ್ಲೋಲಿ ಇಟ್ ವಿಲ್ ವರ್ಕ್. ಸೊ ಇದು ಸ್ಲೋ ಮೂಮೆಂಟ್. ಇನ್ನೊಂದು ಪ್ರಾಪರ್ಟಿ ಏನಂತ ಹೇಳಿದರೆ ಅದು ವೆರಿ ಸ್ಲೋ ಆ್ಯಂಡ್ ಸ್ಟಡಿ. And these muscles are known as visceral muscles. ಅದಕ್ಕೆ ಇನ್ನೊಂದು ಹೆಸರು ಹೇಳ್ತೇವೆ ನಾವು, ಏನದು, visceral muscles. visceral muscles. ಯಾಕೆ ಇದನ್ನು ವಿಸೆರಲ್ ಮಸಲ್ಸ್ ಅಂತ ಕರೀತೇವೆ? ಫಸ್ಟಿಗೆ ಅಲ್ಲಿ ನಾವು ನೋಡಿದ್ದೇವೆ, ಇನ್ skeletal muscles based on their location we call them as skeletal because they are found association with the skeleton. But here based on their locations we can say that they are visceral muscles. ಅವುಗಳು ವಿಸೆರಾದಲ್ಲಿರುವುದು. ವಿಸೆರಾ ಅಂತ ಹೇಳಿದರೆ ಏನು, ನಿಮ್ಮ ಬಾಡಿಯ ಕ್ಯಾವಿಟಿಯೊಳಗೆ ದೇರ್ ಆರ್ ಡಿಫರೆಂಟ್ ಆರ್ಗನ್ಸ್ ಲೈಕ್ ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ, ಸರ್ಕ್ಯುಲೇಟರಿ, ರಿಪ್ರೊಡಕ್ಟಿವ್, ಎಕ್ಸ್ಕ್ರಿಟರಿ ಸಿಸ್ಟಮ್ಸ್. ಅದೆಲ್ಲದನ್ನು ಒಂದು ಕ್ಯಾವಿಟಿಯ ಒಳಗೆ ತುಂಬಿಸಿದ ಹಾಗೆ ಇರ್ತದೆ. ಅದನ್ನು ಆ ಆರ್ಗನ್ಸನ್ನು ನಾವು ವಿಸೆರಲ್ ಆರ್ಗನ್ಸ್ ಅಂತ ಕರಿತೇವೆ. ಸೊ ಮೋಸ್ಟ್ಲಿ ದೀಸ್ ಸೆಲ್ಸ್ ಆರ್ ಆರ್ ಮಸಲ್ಸ್ ಆರ್ ಪ್ರೆಸೆಂಟ್ ಇನ್ ದ visceral structures, that's why they are called visceral muscles. ಅದೇ ರೀತಿ ಇನ್ವಾಲೆಂಟರಿ ಅಂತ ಹೇಳ್ತಾರೆ ಅಂತ ಹೇಳಿದೆ ನಾನು. ವೈ ದೇ ಆರ್ ಇನ್ವಾಲೆಂಟರಿ? ನಾವು ಸ್ಕೆಲಿಟಲ್ ಮಸಲ್ ಅನ್ನು ನೋಡುವಾಗ ಸ್ಕೆಲಿಟಲ್ ಮಸಲ್ ವಾಸ್ ವಾಲೆಂಟರಿ, ಇಟ್ ವಾಸ್ ಅಂಡರ್ ದ ಕಾನ್ಷಿಯಸ್ನೆಸ್ ಕಂಟ್ರೋಲ್ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ಅವರ್ ಓನ್ ಥಾಟ್ಸ್ ಆರ್ ದ ವಿಲ್. ನಾವು ಯೋಚನೆ ಮಾಡಿದಾಗ ಅದು ಮೂವ್ ಆಗ್ತದೆ, ಕೆಲಸ ಮಾಡ್ತದೆ. ಬಟ್ ಇದು ನಾವು ಹೇಳಿದ ಹಾಗೆ ಕೇಳುವಂಥದ್ದಲ್ಲ. ಯಾಕೆ? ಇಟ್ ಈಸ್ ಪ್ರೆಸೆಂಟ್ ಇನ್ ದ ವಿಸೆರಲ್ ಆರ್ಗನ್ಸ್. ಫಾರ್ ಎಕ್ಸಾಂಪಲ್, ಈಗ ನಾವು ಲೊಕೇಶನ್ ಅನ್ನು ನೋಡೋದಾದರೆ ವಿಸೆರಲ್ ಆರ್ಗನ್ಸ್ ಅಂತ ಹೇಳಿದ್ದೇವೆ. ಸೊ ಇಟ್ ಈಸ್ ಕಾಮನ್ಲಿ ಫೌಂಡ್ ಇನ್ ಯುವರ್ ಡೈಜೆಸ್ಟಿವ್ ಸಿಸ್ಟಮ್, ಎಸ್ಪೆಷಲಿ ಇನ್ ದ ಎಲಿಮೆಂಟರಿ ಕೆನಾಲ್. ಎಲಿಮೆಂಟರಿ ಕೆನಾಲ್. ಎಲಿಮೆಂಟರಿ ಕೆನಾಲ್ ಅಂತ ಹೇಳಿದರೆ ಏನು? ಅದು ಡೈಜೆಸ್ಟಿವ್ ಸಿಸ್ಟಮಿನ ಉದ್ದ ಟ್ಯೂಬಿನ ಹಾಗಿನ ಪಾರ್ಟ್.
ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಮೌತ್, ಬಕಲ್ ಕ್ಯಾವಿಟಿಯಿಂದ ಫ್ಯಾರಿಂಗ್ಸ್, ಈಸೋಫೇಗಸ್ ನೀವು ಕೇಳಿದ್ದೀರಿ, ಆ್ಯಂಡ್ ಇಟ್ ಲೀಡ್ಸ್ ಟು ಸ್ಟೊಮಕ್, ಇಂಟೆಸ್ಟೈನ್, ಫೈನಲಿ ರೆಕ್ಟಮ್. ಇದು ಕೊನೆಗೆ ರೆಕ್ಟಮ್ ಏನಸಿಂದ ಅದು ಓಪನ್ ಆಗ್ತದೆ. ಸೊ ಇಟ್ ಈಸ್ ಆ್ಯಕ್ಚುಲಿ ದ ಮಸಲ್ ವಿಚ್ ಈಸ್ ಫೌಂಡ್ ಇನ್ ಯುವರ್ ಎಲಿಮೆಂಟ್ರಿ ಕೆನಾಲ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಫೌಂಡ್ ಇನ್ ದ ಬ್ಲಡ್ ವೆಸಲ್ಸ್. ನಿಮ್ಮ ರಕ್ತನಾಳದಲ್ಲಿ ಕೂಡ ಈ ಏನು ದೀಸ್ ಸ್ಮೂತ್ ಮಸಲ್ಸ್ ಆರ್ ಪ್ರೆಸೆಂಟ್. ಅದರಲ್ಲಿ ಕೂಡ ಸ್ಮೂತ್ ಮಸಲ್ಸ್ ಉಂಟು. ಫಾರ್ ಎಕ್ಸಾಂಪಲ್ ನೀವು ಈ ಒಂದು ಈಸೋಫೇಗಸ್, ಸ್ಟೊಮಕ್ ಅಥವಾ ಇಂಟೆಸ್ಟೈನನ್ನು ಸೆಕ್ಷನ್ ತೆಗೆದು, ಇಫ್ ಯು ಟೇಕ್ ಟ್ರಾನ್ಸ್ಫರ್ ಸೆಕ್ಷನ್ ಆ್ಯಂಡ್ ಅಬ್ಸರ್ವ್ ಇಟ್ ಅಂಡರ್ ಮೈಕ್ರೋಸ್ಕೋಪ್, ಯು ಕ್ಯಾನ್ ಸಿ ಔಟರ್ ಲೇಯರ್ ಕಾಲ್ಡ್ ಸೀರೋಸಾ. ಹೊರಗಿನಿಂದ ಒಂದು ಲೇಯರ್ ಉಂಟು, ಅದಕ್ಕೆ ಸೀರೋಸಾ ಅಂತ ಕರೀತಾರೆ. ಇನ್ನರ್ ಟು ದ್ಯಾಟ್ ದೇರ್ ಈಸ್ ಮಸ್ಕ್ಯುಲಾರಿಸ್ ಎಕ್ಸ್ಟರ್ನಾ, ದಟ್ ಈಸ್ ನಥಿಂಗ್ ಬಟ್ ಸ್ಮೂತ್ ಮಸಲ್ಸ್. ಅದೇ ರೀತಿ ಅಲ್ಲಿ ಸಬ್ಮ್ಯೂಕೋಸಾ ಅಂತ ಉಂಟು, ಆಮೇಲೆ ಮಸ್ಕ್ಯುಲಾರಿಸ್ ಮ್ಯೂಕೋಸಾ ಅಂತ ಉಂಟು. ಅವುಗಳೆರಡರ ಮಧ್ಯದಲ್ಲಿ ಕೂಡ ಮಸ್ಕ್ಯುಲಾರಿಸ್ ಇಂಟರ್ನಾ ಅಂತ ಇದೆ. ಇಂಟರ್ನಾ, ಮಸ್ಕ್ಯುಲಾರಿಸ್ ಇಂಟರ್ನಾ, ದ್ಯಾಟ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಸ್ಮೂತ್ ಮಸಲ್ಸ್. ಸೊ ಮಸಲ್ಸ್ ಆಫ್ ಇಂಟೆಸ್ಟೈನ್ ಆರ್ ದ ಎಲಿಮೆಂಟರಿ ಕೆನಾಲ್ like muscularis externa and muscularis interna are made up of these smooth muscles. ಅರ್ಥ ಆಯ್ತಲ್ಲ? ಅಲ್ಲಿ ಈ ಸ್ಮೂತ್ ಮಸಲ್ಸ್ ಏನು ಕೆಲಸ ಮಾಡ್ತದೆ? ಆ್ಯಕ್ಚುಲಿ in intestine or in the alimentary canal they perform two important functions like peristaltic movement. First one is peristaltic movement. ನೋಡಿ ಮಕ್ಕಳೇ, ನಿಮ್ಮದು ನೀವು ಆಹಾರವನ್ನು ಇಲ್ಲಿ ತಿಂತೀರಿ. when you eat the food, you chew it, masticate, then you swallow, and swallowed food will not be dumped directly into the stomach. Suddenly it will not be dumped into the stomach. Instead it will move very slowly. It will move very slowly. ನಿಧಾನಕ್ಕೆ ಮೂವ್ ಆಗ್ತದೆ. ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಹೇಗೆ ಆಗೋದು ಗೊತ್ತುಂಟ? ಈ ರೀತಿ. ಸೊ ಬೈ ದ ಆಲ್ಟರ್ನೇಟ್ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್, ತಿಂದ ಆಹಾರ ಮ್ಯೂಕಸಿನ ಜೊತೆಗೆ ಮಿಕ್ಸ್ ಆಗಿ ಇಟ್ ವಿಲ್ ಫಾರ್ಮ್ ಏನು ಕಲೆಕ್ಷನ್ ಲೈಕ್ ದಿಸ್, and it will move by contraction of this region. Slowly it will, relaxation of this region. Slowly it will contract, then it will come to the next portion. Slowly when this portion contracts, it will come to the another portion. Gradually it will move in the digestive system by this type of movement called alternate contraction and relaxation, known as peristaltic movement. ಅದನ್ನು ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಅಂತ ಕರೀತಾರೆ. ಹಾಗಾಗಿ ಆಹಾರ ಜೀರ್ಣ ಆಗಲಿಕ್ಕೆ ಬೇಕಾದಷ್ಟು ಟೈಮ್ ಸಿಗ್ತದೆ. ಸೊ ಇದು ಎಂಜೈಮ್ನೊಟ್ಟಿಗೆ ಹೋಗಿ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ಸಫಿಷಿಯೆಂಟ್ ಟೈಮ್ ಅದಕ್ಕೆ ಸಿಗ್ತದೆ. ಇದು ಇಟ್ ಈಸ್ ಬಿಕಾಸ್ ಆಫ್ ಯುವರ್ ಸ್ಮೂತ್ ಮಸಲ್ಸ್. ದೀಸ್ ಮಸಲ್ಸ್ ಆರ್ ನಾಟ್ ಕನೆಕ್ಟೆಡ್ ಟು ಎನಿ ಸ್ಕೆಲಿಟನ್. ಈ ಮಸಲ್ ಯಾವುದೇ ಒಂದು ಸ್ಕೆಲಿಟನ್ಗೆ ಅಟ್ಯಾಚ್ ಆಗಿಲ್ಲ, ಹಾಗಾಗಿ ಅದನ್ನು ನಾವು ಸ್ಕೆಲಿಟಲ್ ಮಸಲ್ ಅಂತ ಕರೆದೇ ಇಲ್ಲ. ದೇ ಆ್ಯಕ್ಚುಲಿ ಈಗ ಇದು ಒಂದು ಮಸಲ್ ಫೈಬರ್ ಆದರೆ ಅದರಲ್ಲಿ ಯಾವುದೇ ರೀತಿಯ ಸ್ಟ್ರೈಯೇಷನ್ಸ್ ಇಲ್ಲ ಅಂತ ನಾನು ಹೇಳಿದ್ದೇನೆ. ಅದು ಯಾವ ಶೇಪಲ್ಲಿ ಉಂಟು? ಇಟ್ ಈಸ್ ಸ್ಪಿಂಡಲ್ ಶೇಪ್ಡ್. ಸ್ಪಿಂಡಲ್ ಶೇಪ್ಡ್. ಸ್ಪಿಂಡಲ್ ಶೇಪ್ಡ್ ಅಂತ ಹೇಳಿದ್ರೆ ಏನು? ಇಟ್ ಈಸ್ ಆಲ್ಸೋ ನೋನ್ ಆಸ್ ಫ್ಯೂಸಿಫಾರ್ಮ್. ಇಟ್ಸ್ ಫಾರ್ಮ್, ಇಟ್ಸ್ ಶೇಪ್ ಈಸ್ ಲೈಕ್ ಸ್ಪಿಂಡಲ್. It is a spindle shaped. Nucleus is oval and large, prominent. ದೊಡ್ಡ ನ್ಯೂಕ್ಲಿಯಸ್ ಉಂಟದಕ್ಕೆ, ಅದು ಪ್ರಾಮಿನೆಂಟ್ ಆಗಿರ್ತದೆ. ಇದರದ್ದು ಎರಡು ಎಂಡ್ಸ್, ಈ ಸೆಲ್ಸ್ ಇದ್ದು ಅಥವಾ ಮಸಲ್ ಫೈಬರ್ ಇದ್ದು 2 ends ಆರ್ ಟೇಪರಿಂಗ್. ಟೇಪರಿಂಗ್ ಅಂತ ಹೇಳಿದರೆ ಅದು ತುದಿ ಏನಿದೆ ಸ್ವಲ್ಪ ಟೇಪರಿಂಗ್ ಆಗಿರ್ತದೆ ಅಥವಾ ಚೂಪಾಗಿರ್ತದೆ. ಅದು ಅಗಲ ಇಲ್ಲ, ಬ್ರಾಡ್ ಇಲ್ಲ, ನ್ಯಾರೋ ಆಗ್ತಾ ಹೋಗ್ತದೆ. ಟೇಪರಿಂಗ್ ಎಟ್ ಬೋತ್ ದ ಎಂಡ್ಸ್, ಎರಡು ಸೈಡು ಕೂಡ ಟೇಪರಿಂಗ್. ಆ್ಯಂಡ್ ಇಫ್ ಯು ಸಿ ಸೆಕೆಂಡ್ ಮಸಲ್ ಫೈಬರ್, ಇಟ್ ವಿಲ್ ಬಿ ಅರೇಂಜ್ಡ್ ಲೈಕ್ ದಿಸ್. ಇನ್ನೊಂದು ಫೈಬರ್ ಹೇಗೆ ಅರೇಂಜ್ ಆಗಿರ್ತದೆ? ಇದರ ನೆಕ್ಸ್ಟಿಗೆ ಅಟ್ಯಾಚ್ ಆಗಿಕೊಂಡು ಈ ರೀತಿ ಅರೇಂಜ್ ಆಗ್ತದೆ. ಆ್ಯಂಡ್ ದೇ ಫಾರ್ಮ್ bundles. In this fashion, by this kind of arrangements, they form a continuous sheath. ಅಂದರೆ ಅವುಗಳು
ಕಂಟಿನ್ಯೂವಸ್ ಶೀಟಿನ ಫಾರ್ಮಲ್ಲಿ ಅರೇಂಜ್ ಆಗಿರ್ತವೆ ಮತ್ತು ದೇ ವೋಂಟ್ ಲೀವ್ ಎನಿ ಸ್ಪೇಸ್ ಇನ್ ಬಿಟ್ವೀನ್. ಆದಷ್ಟು ಅವುಗಳ ಸೆಲ್ ಜಂಕ್ಷನ್ಸ್ ಏನಿದೆ, ದೇ ಮೇಕ್ ದೀಸ್ ಸೆಲ್ಸ್ adhere to each other leaving little space. That's why they form continuous sheet. ಎಲ್ಲ ಒಟ್ಟೊಟ್ಟಿಗೆ ಆ ಸೆಲ್ ಜಂಕ್ಷನ್ಸ್ ಅಂಟಿಕೊಂಡು ಗಟ್ಟಿಯಾಗಿ ಅದನ್ನು ಒಂದು ಶೀಟಿನ ಫಾರ್ಮಲ್ಲಿ ಇಡುವುದರಿಂದ ದೇ ಆರ್ ಫೌಂಡ್ ಇನ್ ದ ಇಂಟರ್ನಲ್ ಆರ್ಗನ್ಸ್ ಆ್ಯಂಡ್ ಫಾರ್ಮ್ ಕವರಿಂಗ್ಸ್ ಓವರ್ ದೆಮ್. ಕವರಿಂಗಿನ ಹಾಗೆ ಇರ್ತವೆ ಅವುಗಳು. ಕವರ್ ಅಂದರೆ ಹೊರಗಿನ ಕವರ್ ಅಲ್ಲ, ಮಸ್ಕ್ಯುಲಾರ್ ಕವರ್ ಅದು. ದೇ ಆರ್ ನಾಟ್ ಲೈಕ್ ಸ್ಮಾಲ್ ಬಂಡಲ್ಸ್. ನಮ್ಮ ಸ್ಕೆಲಿಟಲ್ ಮಸಲ್ನ ಹಾಗೆ ಈ ಥರ ಬಂಡಲ್ ಇರುವುದಿಲ್ಲ. ಈ ಬಂಡಲ್ಸ್ ಏನಾಗಿರ್ತದೆ, ಶೀಟಿನ ಫಾರ್ಮಲ್ಲಿ ಇಂಟರ್ನಲ್ ಆರ್ಗನ್ಸ್ ಲೈಕ್ ಬ್ಲಡ್ ವೆಸಲ್ಸ್, ಸ್ಟೊಮಾಕ್ ಮತ್ತು ಇಂಟೆಸ್ಟೈನ್ ಇಲ್ಲೆಲ್ಲ ಅವುಗಳು ಇರ್ತವೆ. ನೆಕ್ಸ್ಟ್, ಸಿ ದೀಸ್ ಆರ್ ಸ್ಮೂತ್ ಮಸಲ್ಸ್ ಆರ್ ಇನ್ವಾಲಂಟರಿ ಮಸಲ್ಸ್. ಓಕೆ, ಇದು ಏನು ಸ್ಮೂತ್ ಮಸಲ್ ಇಸ್ ಸ್ಟೋರಿ. ಇದರ ಲೊಕೇಶನ್ ಬರೀ ನಮ್ಮ ಸ್ಟೊಮಕ್, ಇಂಟೆಸ್ಟೈನ್, ಎಲಿಮೆಂಟ್ರಿ ಕೆನಾಲ್ ಮತ್ತು ಬ್ಲಡ್ ವೆಸಲ್ಸಲ್ಲಿ ಮಾತ್ರ ಅಲ್ಲ. ದೇ ಆರ್ ಆಲ್ಸೋ ಫೌಂಡ್ ಇನ್ ಡಿಫರೆಂಟ್ ಅದರ್ ಪಾರ್ಟ್ಸ್ ಆಫ್ ದ ಬಾಡಿ. ಬೇರೆ ಪಾರ್ಟ್ಸಲ್ಲಿ ಕೂಡ ಅದು ಇರ್ತದೆ. ಇಂಟರ್ನಲ್ ವಿಸೆರಲ್ ಆರ್ಗನ್ಸಲ್ಲಿ ಇರ್ತದೆ. ಫಾರ್ ಎಕ್ಸಾಂಪಲ್ ಗ್ಲ್ಯಾಂಡ್ಸ್, ಈಗ ಸಲೈವರಿ ಗ್ಲ್ಯಾಂಡ್ಸ್, ಈ ಗ್ಲ್ಯಾಂಡ್ಸ್ ಎಲ್ಲ ಈ ರೀತಿ ಇರ್ತವೆ ಆ್ಯಂಡ್ ದೇ ಆರ್ ಪ್ರೊವೈಡೆಡ್ ವಿತ್ ಸ್ಮಾಲ್ ಡಕ್ಟ್ಸ್, ಬಟ್ ದೇ ಮಸ್ಟ್ ಬಿ ಪ್ಲೇಸ್ಡ್ ಇನ್ ದ ಸ್ಮೂತ್ ಮಸಲ್ಸ್. ಅವುಗಳು ಈ ಥರದ ಒಂದು ಕಪ್ಪಿನ ಮಸಲ್ಸಿನ ಕಪ್ಪಲ್ಲಿ ಇರ್ತವೆ. ಯಾಕೆ? ಬಿಕಾಸ್ ಆಫ್ಟರ್ ಪ್ರೊಡ್ಯೂಸಿಂಗ್ ದೇಯರ್ ಸೆಕ್ರೀಷನ್ಸ್, ಇದು ಸಲೈವವನ್ನು ರೆಡಿ ಮಾಡಿತ್ತಂತ ಎಣಿಸಿ. ರೆಡಿ ಮಾಡಿದ ಸಲೈವ ಏನು, ಅದು ಮುಂದಕ್ಕೆ ಹೋಗಬೇಕಾದ್ರೆ ದೇರ್ ಶುಡ್ ಬಿ ಕಾಂಟ್ರಾಕ್ಷನ್. ಸೊ ಇದು ಮೂವ್ ಆಗಬೇಕು. ಮೂವ್ ಆಗಬೇಕಾದ್ರೆ ಆ ಗ್ಲ್ಯಾಂಡ್ಸಿಗೆ ಮೂವ್ ಆಗಲಿಕ್ಕೆ ಬರೋದಿಲ್ಲ. ದೇ ಆರ್ ಪ್ಲೇಸ್ಡ್ ಇನ್ ದ ಮಸಲ್. ನೋ, ದೀಸ್ ಮಸಲ್ಸ್ ವಿಲ್ ಕಾಂಟ್ರಾಕ್ಟ್ ಆ್ಯಂಡ್ ಸ್ಕ್ವೀಸ್ ದೀಸ್ glands so that secretions will be sent to the region of site of action. ಇಲ್ಲಿಂದ ಇದು ಕಂಪ್ರೆಸ್ ಆದಾಗ ಸೈಟ್ ಆಫ್ ಆ್ಯಕ್ಷನಿಗೆ ಹೋಗ್ತದೆ. ಓಕೆ, ನೆಕ್ಸ್ಟ್, ನೆಕ್ಸ್ಟ್ ಟೈಪ್ ಈಸ್ ದ ಕಾರ್ಡಿಯಾಕ್ ಮಸಲ್. ಕಾರ್ಡಿಯಾಕ್ ಮಸಲ್ಸ್. ಕಾರ್ಡಿಯಾ ಅಂತ ಹೇಳಿದ್ರೇನು? Cardia, the word cardia refers to heart. Cardiologist, electrocardiogram, ECG ಗೆ ಹೇಳ್ತೇವೆ ನಾವು. ಕಾರ್ಡಿಯಾ ಅಂತ ವರ್ಡ್ ಯಾವುದಕ್ಕೆ ಹೇಳ್ತೇವೆ? It is referring to the heart. So, name itself suggests that muscles which are found in heart are called cardiac muscles. ಸೊ ಸ್ಕೆಲಿಟಲ್ ಮಸಲ್ ಅದು ಯಾವ ಲೊಕೇಶನಲ್ಲಿತ್ತು? ಸ್ಕೆಲಿಟನ್ಗೆ ಅಟ್ಯಾಚ್ ಆಗಿತ್ತು. ವಿಸರಲ್ ಮಸಲ್ಸ್ ವೇರ್ ಫೌಂಡ್ ಇನ್ ದ ವಿಸರಲ್ ಆರ್ಗನ್ಸ್ ಆ್ಯಂಡ್ ಕಾರ್ಡಿಯಾಕ್ ಮಸಲ್ಸ್ ಆರ್ ಫೌಂಡ್ ಇನ್ ದ ಹಾರ್ಟ್ ಆರ್ ದ ಕಾರ್ಡಿಯಾಕ್ ರೀಜನ್. ಅವುಗಳು ಕಾರ್ಡಿಯಾಕ್ ರೀಜನಲ್ಲಿ ಮಾತ್ರ ಇದ್ದಾವೆ. ದೇ ಆರ್ ನಾಟ್ ಫೌಂಡ್ ಇನ್ ಎನಿ ಅದರ್ ಪ್ಲೇಸಸ್, ಎನಿ ಅದರ್ ಲೊಕೇಶನ್ಸ್. ದೇ ಆರ್ ರಿಸ್ಟ್ರಿಕ್ಟೆಡ್ ಓನ್ಲಿ ಟು ದ ಹಾರ್ಟ್ ಮಸಲ್ಸ್. ಯಾಕಂದರೆ ಹಾರ್ಟಲ್ಲಿ ಹೊರಗಿಂದ ಪೆರಿಕಾರ್ಡಿಯಮ್, ಅದರ ನಂತರ ಎಪಿಕಾರ್ಡಿಯಮ್, ಅದರ ನಂತರ ಮಯೋಕಾರ್ಡಿಯಮ್, ಅದರ ನಂತರ ಎಂಡೋಕಾರ್ಡಿಯಮ್, ಈ ರೀತಿ ಬೇರೆ ಬೇರೆ ಲೇಯರ್ಸ್ ಇರ್ತದೆ. ಪೆರಿಕಾರ್ಡಿಯಮ್ ಈಸ್ ದ ಆ್ಯಕ್ಚುಲಿ ಕ್ಯಾವಿಟಿ ಈಸ್ ಫಿಲ್ಡ್ ವಿತ್ ವಾಟರ್ ಆ್ಯಂಡ್ ಔಟರ್ ಲೇಯರ್ ಆಫ್ ದ ಹಾರ್ಟ್ ಆರ್ ಹಾರ್ಟ್ ಈಸ್ ಪ್ರೊಟೆಕ್ಟೆಡ್ ಬೈ ದ ಎಪಿಕಾರ್ಡಿಯಮ್. ಎಪಿಕಾರ್ಡಿಯಮಿನ ಒಳಗೆ ನಮಗೇನು ಸಿಗ್ತದೆ? ದೇರ್ ಈಸ್ ಅ ಮಸಲ್ ಲೇಯರ್ ವಿಚ್ ಈಸ್ ಕಾಲ್ಡ್ ಕಾರ್ಡಿಯಾಕ್ ಮಸಲ್. ಅದನ್ನು ನಾವು ಕಾರ್ಡಿಯಾಕ್ ಮಸಲ್ ಅಂತ ಹೇಳಿ ಕರೀತೇವೆ. ಸೊ ಕಾರ್ಡಿಯಾಕ್ ಮಸಲ್ನ ಒಳಗೆ ಮತ್ತೆ ಇನ್ನೊಂದು ಲೇಯರ್ ಉಂಟು, ದಟ್ ಈಸ್ ನಾಟ್ ಆ್ಯಕ್ಚುಲಿ ಮೇಡ್ ಅಪ್ ಆಫ್ ದ ಮಸಲ್ಸ್. ಓಕೆ, ಈಗ ಹಾರ್ಟ್ ಅಂತ ಹೇಳಿದ ಕೂಡಲೇ, ಹಾರ್ಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಆಫ್ ಯುವರ್ ಬಾಡಿ ಆ್ಯಂಡ್ ಇಟ್ ಪರ್ಫಾರ್ಮ್ ಇಟ್ಸ್ ಆ್ಯಕ್ಟಿವಿಟಿ ಥ್ರೂ ಔಟ್ ಯುವರ್ ಲೈಫ್. ಈಗ ನೀವು ಯೋಚನೆ ಮಾಡಿ, ಈ ಸ್ಕೆಲಿಟಲ್ ಮಸಲ್ಸ್ ಸ್ವಲ್ಪ ಹೊತ್ತು ಕೆಲಸ ಮಾಡ್ತದೆ, ಅದಕ್ಕೆ ಸಾಕಾಗಿ ಪೇಯ್ನ್ ಬರ್ತದೆ ಕೆಲವೊಮ್ಮೆ, ಫ್ಯಾಟಿಗಾಗಿ, ಕೊನೆಗೆ ದೇರ್ ವಿಲ್ ಬಿ ಲ್ಯಾಕ್ಟಿಕ್ ಆ್ಯಸಿಡ್ ಅಕ್ಯುಮಿಲೇಷನ್ ಲೀಡಿಂಗ್ ಟು ಪೇಯ್ನ್. ಸ್ಮೂತ್ ಮಸಲ್ ಹಾಗೆ ಅಲ್ಲ, ಅದು ಸ್ಲೋ ಆ್ಯಂಡ್ ಸ್ಟಡಿ. ಸ್ಕೆಲಿಟಲ್ ಮಸಲ್ನ ಹಾಗೆ ಅವಸರ ಮಾಡಿ ಕೆಲಸ ಮಾಡಿ ಸುಮ್ಮನೆ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆಯುವುದಿಲ್ಲ ಅದು. ಅದೇ ನೀವು ಕಾರ್ಡಿಯಾಕ್ ಮಸಲನ್ನು ನೋಡಿ, ಇದರ ಕೆಲಸ ಲಿಮಿಟೆಡ್ ಅಲ್ಲ, ಬೇರೆ ಮಸಲ್ಸಿನಷ್ಟು ಲಿಮಿಟೆಡ್ ಕೆಲಸ ಅದಕ್ಕೆ ಅಲ್ಲ. ಫಾರ್ ಎಕ್ಸಾಂಪಲ್, ಫುಡ್ ತಿನ್ನುವಾಗ ಮಾತ್ರ ಪೆರಿಸ್ಟಾಲ್ಸಿಸ್, ನೀವು ಸ್ವ್ಯಾಲೋ ಮಾಡಿದಾಗ ಮಾತ್ರ ದೇರ್ ಇಸ್ ಎ ಸಿಗ್ನಿಫಿಕೆನ್ಸ್ ಫಾರ್ ದ ಪೆರಿಸ್ಟಾಲ್ಸಿಸ್ ಮೂಮೆಂಟ್. ಬಟ್ ಹಿಯರ್
ದಿಸ್ ಮಸಲ್ ಮಸ್ಟ್ ಬೀಟ್ ಫಾರ್ ಲೈಫ್ ಟೈಮ್. ಅದು ನಿಲ್ಲುವುದಿಲ್ಲ, ಮಧ್ಯೆ ಮಧ್ಯೆ ಸ್ವಲ್ಪ ರೆಸ್ಟ್ ತಗೊಳ್ತದೆ ಅದು, ಬಟ್ ಅದು ಇನ್ನೊಂದು ವಿಷಯ. ಬಟ್ ಇಲ್ಲಿ ನಮಗೆ ನೋಡಿದ ಹಾಗೆ ಇಟ್ ವಿಲ್ ರಿದಮಿಕಲಿ ವರ್ಕ್ ಫಾರ್ ಲೈಫ್ ಟೈಮ್ ಥ್ರೂ ಔಟ್ ಅವರ್ ಲೈಫ್. ಓಕೆ, ದಟ್ ಈಸ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ಇಟ್ಸ್ ಸ್ಪೆಷಲೈಸ್ಡ್ ಮಾಡಿಫಿಕೇಶನ್. ಯಾವುದು ಕೂಡ ಪಾಸಿಬಲ್ ಆಗ್ತದೆ ಯಾವಾಗ ಅದರ ಸ್ಟ್ರಕ್ಚರ್ ಅದಕ್ಕೆ ಸಪೋರ್ಟ್ ಮಾಡಿದಾಗ. ಹಾಗಾದರೆ ವಾಟ್ ಕೈಂಡ್ ಆಫ್ ಸ್ಟ್ರಕ್ಚರ್ supports the cardiac muscle in performing its job throughout the life? Let us see that. They help in the rhythmic contraction of heart to pump blood through blood vessels to different parts of the body. ಬರೀ ಒಂದು ಹಾರ್ಟ್ ನಮ್ಮ ಇಡೀ ತಲೆಯಿಂದ ಕಾಲಿನ ತನಕ ಕೂಡ ರಕ್ತನಾಳಗಳಲ್ಲಿ ರಕ್ತವನ್ನು ಪಂಪ್ ಮಾಡಿ ನಮ್ಮ ಪ್ರತಿಯೊಂದು ಜೀವಕೋಶಗಳಿಗೆ ಕೂಡ ಆಕ್ಸಿಜನ್, ನ್ಯೂಟ್ರಿಯೆಂಟ್ಸ್ ಮತ್ತು ಬೇಕಾದ ಎಲ್ಲ ಸಬ್ಸ್ಟೆನ್ಸಸ್ಸನ್ನು ಸಪ್ಲೈ ಮಾಡಿ ಬೇಡದ ವಸ್ತುಗಳನ್ನು ತಂದು ಅದನ್ನು ಪ್ಯೂರಿಫೈ ಮಾಡುವಂಥ ಕೆಲಸ ಮಾಡ್ತದೆ. ಹಾಗಾಗಿ ಓನ್ಲಿ ಒನ್ ಪಂಪಿಂಗ್ ಆರ್ಗನ್, ದಟ್ ಈಸ್ ದ ಹಾರ್ಟ್, ವಿಚ್ ರಿದಮಿಕಲಿ ಕಾಂಟ್ರಾಕ್ಟ್ ಆ್ಯಂಡ್ ಆಲ್ಸೋ ಅಂಡರ್ಗೋ ರಿಲ್ಯಾಕ್ಸೇಷನ್ ಟು ಪಂಪ್ ಬ್ಲಡ್ ಥ್ರೂ ಔಟ್ ದ ಬಾಡಿ, ಇಡೀ ದೇಹಕ್ಕೆ ಕಳಿಸಿಕೊಡ್ತದೆ. ಸೊ ಹಾಗಾಗಿ ಈ ಸೆಲ್ಸ್ ಹೇಗಿದ್ದಾವೆ? ಈ ಸೆಲ್ಸ್ ಕೂಡ ದೇ ಆರ್ ಆ್ಯಕ್ಚುಲಿ ಸಿಲಿಂಡ್ರಿಕಲ್. ದೇ ಆರ್ ಸಿಲಿಂಡ್ರಿಕಲ್ ಜಸ್ಟ್ ಲೈಕ್ ಯುವರ್ ಸ್ಕೆಲಿಟಲ್ ಮಸಲ್. ನೆನಪಿಟ್ಕೊಳ್ಳಿ, ಈ ಕಾರ್ಡಿಯಾಕ್ ಮಸಲ್ ಸ್ವಲ್ಪ ಸ್ಕೆಲಿಟಲ್ ಮಸಲ್ನ ಹಾಗೆ ಇರ್ತದೆ, ಸ್ವಲ್ಪ ಸ್ಮೂತ್ ಮಸಲ್ನ ಹಾಗೆ ಇರ್ತದೆ. ಸ್ಕೆಲಿಟಲ್ನ ಮಸಲ್ನ ಹಾಗೆ ಹೇಗಿದೆ ಅಂತ ಹೇಳಿದರೆ ದೀಸ್ ಆರ್ ಆಲ್ಸೋ ಸಿಲಿಂಡ್ರಿಕಲ್. ಅವುಗಳು ಸಿಲಿಂಡ್ರಿಕಲ್ and parallelly arranged, parallel arrangement, and ends are not tapering, they are blunt ends. End kuda blunt irtade, tapering irudilla, and they are striated. Remember, cardiac muscles are also striped muscles or the striated muscles. Actually ಹೆಚ್ಚಾಗಿ ನಾವು ಸ್ಕೆಲಿಟಲ್ ಮಸಲ್ಗೆ ಸ್ಟ್ರೈಟೆಡ್ ಮಸಲ್ಸ್ ಅಂತ ಹೆಸರು ಕೊಡ್ತೇವೆ, ಬಟ್ ಇದು ಕೂಡ ಸ್ಟ್ರೈಟೆಡ್. ಸ್ಟ್ರಕ್ಚರಲಿ ದೇ ಆರ್ ಸ್ಟ್ರೈಟೆಡ್, ಪೊಸೆಸ್ ಆಲ್ಟರ್ನೇಟ್ ಡಾರ್ಕ್ ಆ್ಯಂಡ್ ಹಿಯರ್ ಲೈಟ್ ಬ್ಯಾಂಡ್, ಅಗೈನ್ ಡಾರ್ಕ್ ಬ್ಯಾಂಡ್, ಲೈಟ್ ಬ್ಯಾಂಡ್, ಡಾರ್ಕ್ ಬ್ಯಾಂಡ್, ಲೈಟ್ ಬ್ಯಾಂಡ್, ಲೈಕ್ ದಿಸ್. ಅರ್ಥ ಆಯ್ತಲ್ಲ? ಸೊ ಅಲ್ಲಿ ನಮಗೇನು ಇಲ್ಲಿ ಡಾರ್ಕ್ ಬ್ಯಾಂಡ್, ಲೈಟ್ ಬ್ಯಾಂಡ್, ಡಾರ್ಕ್ ಬ್ಯಾಂಡ್, ಲೈಟ್ ಬ್ಯಾಂಡ್, ಡಾರ್ಕ್ ಬ್ಯಾಂಡ್, ಲೈಟ್ ಬ್ಯಾಂಡ್ ಹೀಗೆ ಇರ್ತದೆ. ದೆನ್ ದೇರ್ ಈಸ್ ನ್ಯೂಕ್ಲಿಯಸ್. ಈಗ ಒಂದು ಸೆಲ್ ಇಲ್ಲಿಯ ತನಕ ಆದರೆ ಇನ್ನೊಂದು ಸೆಲ್ ಇಲ್ಲಿ ತನಕ ಆದರೆ ಅದರಲ್ಲಿ ಒಂದೇ ಒಂದು ನ್ಯೂಕ್ಲಿಯಸ್ ಇರ್ತದೆ. ಈಚ್ ಸೆಲ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ನ್ಯೂಕ್ಲಿಯಸ್. ಬಟ್ ಇನ್ ದ ಕೇಸ್ ಆಫ್ ಸ್ಕೆಲಿಟಲ್ ಮಸಲ್ ದೇರ್ ವ್ಯಾರ್ ಲಾರ್ಜ್ ನಂಬರ್ ಆಫ್ ನ್ಯೂಕ್ಲಿಯೈ. ಒಂದು ನ್ಯೂಕ್ಲಿಯಸ್ ಅಲ್ಲ, ನೆನಪಿಟ್ಕೊಳ್ಳಿ, ಅಲ್ಲಿ ಜಾಸ್ತಿ ನ್ಯೂಕ್ಲಿಯಸ್ ಇತ್ತು ಸ್ಕೆಲಿಟಲ್ ಮಸಲಲ್ಲಿ. ಬಟ್ ಹಿಯರ್ ದೀಸ್ ಆರ್ ಯೂನಿ ನ್ಯೂಕ್ಲಿಯೇಟೆಡ್ ಅಥವಾ ನ್ಯೂಕ್ಲಿಯಸ್ ಈಸ್ ಸಿಂಗಲ್, ಯೂನಿ ನ್ಯೂಕ್ಲಿಯೇಟೆಡ್. ಸಿಂಗಲ್ ನ್ಯೂಕ್ಲಿಯಸ್. And another character is it is involuntary. 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 ನಿಮಗೆ ಆಗಲೇ ಹೇಳಿದ್ದೆ ನಾನು, involuntary means their actions are not under the control of will. You can't say suddenly, you can't say stop the function for your heart. It will not follow your instructions. It is not under the control of will. That's why it is called involuntary muscle. So cardiac muscle is characterized by presence of large number of parallelly arranged cylindrical fibers which are striated, cylindrical, striated, uninucleated and involuntary, then with blunt ends. And more than that, there is another character, that is they are branched. ಅದು ಬ್ರಾಂಚ್ ಆಗಿದೆ, ಬ್ರಾಂಚ್. ಹಿಯರ್ ಯು ಕ್ಯಾನ್ ಸಿ ಅನದರ್ ಬಂಡಲ್ ವಿಚ್ ಜಾಯಿನ್ಸ್ ವಿತ್ ದಿಸ್, ಇದರೊಟ್ಟಿಗೆ ಜಾಯಿನ್ ಆಗಿರ್ತದೆ ಅದು. ಆ್ಯಂಡ್ ಇಟ್ ಈಸ್ ಆಲ್ಸೋ ಕನೆಕ್ಟೆಡ್ ಟು ಇಟ್ಸ್ ನೇಬರಿಂಗ್ ಬಂಡಲ್ ಲೈಕ್ ದಿಸ್. ಆ್ಯಂಡ್ ದೇ
establish this kind of connections and form continuous network like structure. Idi heartina muscles, they are not separated from one another, they are attached to one another by the fusion of their cell junctions, as well as communicative junctions ಅಥವಾ communication junctions. These communication junctions are also called intercalated discs. Remember, they are called intercalated discs. ಅವುಗಳು ಏನಾಗಿರ್ತವೆ, ಅದರ ಸೆಲ್ ಜಂಕ್ಷನ್ಸ್ ಒಂದಕ್ಕೊಂದು ಫ್ಯೂಸ್ ಆಗಿರ್ತದೆ. ಅದೇ ರೀತಿ ದೇ ಎಸ್ಟಾಬ್ಲಿಷ್ ಕನೆಕ್ಷನ್ with each other by intercalated disc. That's why these muscles, they work together as a single unit. They work together as a single unit, unlike any other type of muscles. So why it is important to work as a single unit? Let us see. ಯಾಕೆದು ಒಂದು ಯೂನಿಟಿನ ಹಾಗೆ ಕೆಲಸ ಮಾಡಬೇಕು ಹಾರ್ಟ್. ಒಂದು ಸೆಲ್ ಕಾಂಟ್ಯಾಕ್ಟ್ ಆದರೆ ಅಥವಾ ಒಂದು ಬಂಡಲ್ ಕಾಂಟ್ಯಾಕ್ಟ್ ಆದರೆ ಸಾಕಾಗೋದಿಲ್ವಾ? ಇಲ್ಲ, ಖಂಡಿತ ಇಲ್ಲ. ಯಾಕಂತ ಹೇಳಿದರೆ ಹಾರ್ಟ್ ಶುಡ್ ವರ್ಕ್ ಆ್ಯಸ್ ಅ ಸಿಂಗಲ್ ಯೂನಿಟ್. ಅದು ಒಂದು ಯೂನಿಟಿನ ಹಾಗೆ ವರ್ಕ್ ಆಗಬೇಕು. ಈ ಹಾರ್ಟಲ್ಲಿ ಒಂದು ಏನು ಸ್ಪೆಷಾಲಿಟಿ ಅಂತ ಹೇಳಿದರೆ, ಸಮ್ ಆಫ್ ದ ಏನು ಕಾರ್ಡಿಯಾಕ್ ಮಸಲ್ಸ್, ದೇ ಆರ್ ಮಾಡಿಫೈಡ್ ಇಂಟು ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ಸ್ ಕಾಲ್ಡ್ nodes. I am going to tell you that there are some specialized cells in the heart, they can generate the impulses. ಈಗ ಹೆಚ್ಚಾಗಿ ನಾವು ಬೇರೆ ಮಸಲ್ಸ್ ಅನ್ನು ನೋಡಿದರೆ, ಈ ಮಸಲ್ಸ್ ಏನು ಮಾಡ್ತವೆ, ದೇ ವರ್ಕ್ ಅಕಾರ್ಡಿಂಗ್ ಟು ದ ಇನ್ಸ್ಟ್ರಕ್ಷನ್ಸ್ ವಿಚ್ ಕಮ್ ಫ್ರಮ್ ದ ನರ್ವಸ್ ಸಿಸ್ಟಮ್. ನರದಿಂದ ಅದಕ್ಕೆ ಇನ್ಸ್ಟ್ರಕ್ಷನ್ ಬರಬೇಕು. ಬೇರೆ ಎಲ್ಲ ಮಸಲ್ಸಿಗೆ, ನಿಮ್ಮ ಸ್ಕೆಲಿಟಲ್ ಮಸಲ್ ಆಗಲಿ, ಅಲ್ಲಿ ಏನು ನರದಿಂದ ಬಂದ ಸಿಗ್ನಲ್, ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಅಂತ ಹೇಳ್ತೇವೆ, ಇಲ್ಲಿಂದ ಬಂದ ಸಿಗ್ನಲ್ಗೆ ಸರಿಯಾಗಿ ಅವುಗಳು ಕೆಲಸ ಮಾಡೋದು. ಇದು ನ್ಯೂರಾನ್ ಆರ್ ದ ಸಿಂಗಲ್ ನರ್ವ್ ಸೆಲ್. ಇದರಿಂದ ಇನ್ಫಾರ್ಮೇಷನ್ ಬಂದಾಗ ಇದು ಕೋಆರ್ಡಿನೇಟೆಡ್ ಫ್ಯಾಷನಲ್ಲಿ ಕಾಂಟ್ರಾಕ್ಟ್ ಆಗ್ತದೆ ಹೇಳಿದ್ದಾರೆ. ಈ ಇನ್ಫಾರ್ಮೇಷನ್ ಇಲ್ಲಿ ಬಂದರೆ ಮಾತ್ರ ಇದು ಕಾಂಟ್ರಾಕ್ಟ್ ಆಗ್ತದೆ. ಅರ್ಥ ಆಯ್ತಲ್ಲ? ನಾವು ಯಾವುದೇ ಆ್ಯಕ್ಷನನ್ನು ತಗೊಳ್ಬೇಕಾದ್ರೂ, ಮಸಲ್ ಕೆಲಸ ಮಾಡಬೇಕಾದ್ರೂ ಈ ನರದ ಇನ್ಸ್ಟ್ರಕ್ಷನ್ ಬಂದರೆ, ಇಂಪಲ್ಸ್ ಬಂದರೆ ಮಾತ್ರ ಅದು ಮಾಡೋದು. ಬಟ್ ಹಿಯರ್ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ದ ಸೆಲ್ಸ್ ಆಫ್ ಹಾರ್ಟ್ ಇಟ್ ಸೆಲ್ಫ್, ದೇ ಕ್ಯಾನ್ ಜನರೇಟ್ ಆ್ಯಂಡ್ ಕಂಡಕ್ಟ್ ದೋಸ್ ಇಂಪಲ್ಸಸ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಹಾರ್ಟ್. ಹಾರ್ಟಿನ ಬೇರೆ ಬೇರೆ ಭಾಗಗಳಿಗೆ ಈ ಇಂಪಲ್ಸನ್ನು, ಇನ್ಫಾರ್ಮೇಷನನ್ನು, ಎಲೆಕ್ಟ್ರಿಕ್ ಸಿಗ್ನಲನ್ನು ಅವುಗಳು ಕಳಿಸ್ತವೆ. ಅರ್ಥ ಆಯ್ತಾ? ಎಲೆಕ್ಟ್ರಿಕ್ ಸಿಗ್ನಲನ್ನು ಅವುಗಳು ಕಳಿಸಿದಾಗ ಇಡೀ ಹಾರ್ಟ್ ಒಂದು ಯೂನಿಟಿನ ಹಾಗೆ ವರ್ಕ್ ಮಾಡ್ತದೆ, ಒಂದೇ ಯೂನಿಟಿನ ಹಾಗೆ. ಯಾಕೆ? ಬಿಕಾಸ್ ದೇರ್ ಆರ್ ಸೆಲ್ ಜಂಕ್ಷನ್ಸ್ ವಿಚ್ ಕ್ಯಾನ್ ಈಸಿಲಿ ಟ್ರಾನ್ಸ್ಮಿಟ್ ಆಲ್ ಇನ್ಫಾರ್ಮೇಷನ್ಸ್ ಥ್ರೂಔಟ್ ದ ಹಾರ್ಟ್ ಮಸಲ್ಸ್. ಇಡೀ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಲಿಗೆ ಕನೆಕ್ಷನ್ ಇರುವುದರಿಂದ ಆ ಕನೆಕ್ಷನ್ನ ಮೂಲಕ ಇನ್ಫಾರ್ಮೇಷನ್ ಕೂಡಲೇ ಇಡೀ ಹಾರ್ಟಿನ ಮಸಲಿಗೆ ಸ್ಪ್ರೆಡ್ ಆಗ್ತದೆ. ಹಾಗಾಗಿ ದೇ ಆ್ಯಕ್ಟ್ ಲೈಕ್ ಅ ಯೂನಿಟ್. ಕಂಪ್ಲೀಟ್ ಅಷ್ಟು ಸೆಲ್ಸ್ ಕೂಡ ಒಂದು ಯೂನಿಟಿನ ಹಾಗೆ ಕೆಲಸ ಮಾಡ್ತದೆ. ಓಕೆ, ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಯುವರ್ ಕಾರ್ಡಿಯಾಕ್ ಮಸಲ್ಸ್. ರಿಮೆಂಬರ್, ಕಾರ್ಡಿಯಾಕ್ ಮಸಲ್ಸ್ are contractile muscles found in the heart, and they help in rhythmic contraction, rhythms alli contraction aguvanthaddu of the heart to pump blood to different parts of the body. And their cells are cylindrical with a blunt end. They are involuntary muscles which will not listen to your will. And single nucleus or uninucleated and striped muscles or striated muscles due to presence of alternate dark and light bands which are also anisotropic and isotropic bands. Cell junctions fuse the plasma membranes of cardiac muscles and make them stick together. ಒಂದು ಕಡೆ ಎಲ್ಲದೂ ಕೂಡ ಹತ್ರ ಅರೇಂಜ್ ಆಗಿರ್ತದೆ. ಅದರ ಜೊತೆಗೆ ದೇ ಶೋ ಕಮ್ಯುನಿಕೇಷನ್ ಜಂಕ್ಷನ್ಸ್ ಟು ಕಮ್ಯುನಿಕೇಟ್ ಒನ್ ಸೆಲ್ ಟು ಕಮ್ಯುನಿಕೇಟ್ ವಿತ್ ದ ಅದರ್ ಸೆಲ್. ದೇ ಹ್ಯಾವ್ ಎಸ್ಟಾಬ್ಲಿಷ್ಡ್ intercalated discs or the communication junctions. At some fusion points allow these cells to contract as a single unit. When one cell receives the signal to contract, when one cell receives the signal to contract,
rest of the neighboring cells also receive them quickly and they are stimulated to contract together. So you can see the structure here. These are different fibers and this is the partition of the single cell. Illi mark untalla adu single cell in a partition, but you can see these single cells, they are established contact with the neighboring cells by the network like connections called intercalated discs. So these are the cross striations, alternate dark light band. So this is all about the muscles. So we have seen 3 types of muscles like skeletal muscle, smooth muscles as well as cardiac muscles. And now let me speak about the last type of tissue which is found in the body of multicellular organisms. Okay, that is nervous system. Nervous system. So this is actually the picture of human being showing the nervous system. ಮಕ್ಕಳೇ, ನರ್ವಸ್ ಸಿಸ್ಟಮ್, ವ್ಯಾಸ್ಕ್ಯುಲಾರ್ ಸಿಸ್ಟಮ್, ಲಿಂಫ್ಯಾಟಿಕ್ ಸಿಸ್ಟಮ್ ಇದೆಲ್ಲದೂ ಕೂಡ ನಮಗೆ ಈ ಇಲೋಂಗೇಟೆಡ್ ಸ್ಟ್ರಕ್ಚರ್ಸ್ ಇದ್ದ ಹಾಗೆ ಕಾಣ್ತದೆ ಎಲ್ಲ ಡಯಾಗ್ರಾಮಲ್ಲಿ. and most of the students will have the confusion which one is a lymphatic system, which one is blood vascular system and which one is a nervous system. Actually nervous system anta ಹೇಳುವಂತದ್ದು ಏನು ಗೊತ್ತುಂಟ, ನಿಮ್ಮ ದೇಹದಲ್ಲಿ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಮಾಡುವಂಥ ಒಂದು ಸಿಸ್ಟಮ್. ಅದು ನಿಮ್ಮ ದೇಹವನ್ನು ಪೂರ್ತಿ ಕಂಟ್ರೋಲಲ್ಲಿ ಇಟ್ಟುಕೊಳ್ಳುವಂಥದ್ದು, ಎಲ್ಲ ಆ್ಯಕ್ಟಿವಿಟೀಸನ್ನು ಕಂಟ್ರೋಲಲ್ಲಿ ಇಟ್ಟುಕೊಳ್ಳುವಂಥದ್ದು ಮತ್ತು ಪ್ರತಿ ಭಾಗದ ಆ್ಯಕ್ಟಿವಿಟೀಸನ್ನು coordinated fashion ಅಲ್ಲಿ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ವೆನ್ ಐ ಸ್ಪೀಕ್ ಐ ವಿಲ್ ಮೂವ್ ಮೈ ಹ್ಯಾಂಡ್ ಇನ್ ದ coordinated fashion. ವೆನ್ ಐ ಸ್ಪೀಕ್ ಐ ಆಲ್ಸೋ ಲುಕ್ ಎಟ್ ದ ಕ್ಯಾಮರಾ ಆರ್ ಟುವರ್ಡ್ಸ್ ದ ಬೋರ್ಡ್. ಎಲ್ಲದೂ ಇದು ಏನು, ನಿಂತಿದ್ದೇನೆ, ನಡೀತೇನೆ, ಮಾತಾಡ್ತೇನೆ, ಕಣ್ಣನ್ನು ಮೂವ್ ಮಾಡ್ತೇನೆ, ಕಿವಿಯಲ್ಲಿ ಕೇಳ್ತೇನೆ, ಡೈಜೆಷನ್ ಆಗ್ತಾ ಉಂಟು, ಉಳಿದದ್ದು ಎಲ್ಲ ಫಿಲ್ಟ್ರೇಷನ್ ಆಗ್ತಾ ಉಂಟು, ಎಲ್ಲ ಪ್ರೋಸೆಸಸ್ ದೇಹದಲ್ಲಿ ಹ್ಯಾಂಡ್ ಇನ್ ಹ್ಯಾಂಡ್ ಆಗ್ತಾ ಉಂಟು. ಬಟ್ ಇನ್ ವೆರಿ ಮಚ್ ಕೋಆರ್ಡಿನೇಟೆಡ್ ಫ್ಯಾಷನ್, ಒಂದಕ್ಕೊಂದು ಹೊಂದಾಣಿಕೆಯಿಂದ ಆಗ್ತಾ ಉಂಟು. ದಟ್ ಈಸ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ದಿಸ್ ನರ್ವಸ್ ಸಿಸ್ಟಮ್. ಅದೆಲ್ಲದನ್ನು ಕೆಲಸ ಕಾರ್ಯಗಳನ್ನು ಕಂಟ್ರೋಲಲ್ಲಿ ಎಷ್ಟು ಬೇಕಷ್ಟೇ ಕಂಟ್ರೋಲಲ್ಲಿ ಇಡೋದು ಮತ್ತು ಅವುಗಳನ್ನು ಹೊಂದಾಣಿಕೆಯಲ್ಲಿ ಮಾಡಲಿಕ್ಕೆ ಸಹಕಾರಿಯಾಗುವಂಥದ್ದು ನಿಮ್ಮ ಈ ನರ್ವಸ್ ಸಿಸ್ಟಮ್. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಪಾರ್ಟ್ಸ್. ಇದರಲ್ಲೇ ನೀವು ನೋಡಿ, ಇಲ್ಲಿ ಬ್ರೈನ್ ಉಂಟು. ನಮ್ಮ ಮೆದುಳೇನಿದೆ ಅದು ನರ್ವಸ್ ಸಿಸ್ಟಮಿನ ಮುಖ್ಯವಾದ ಪಾರ್ಟ್, ಮುಖ್ಯವಾದ ಅಂಗ. ಅದು ಅದಕ್ಕೆ ಏನು ಕನೆಕ್ಟ್ ಆಗಿರ್ತದೆ, ನಿಮ್ಮ ಡಾರ್ಸಲ್ ಸೈಡಲ್ಲಿ, ಹಿಂದಿನ ಸೈಡಲ್ಲಿ, ಹಿಂದಿನ ಭಾಗದಲ್ಲಿ ನಿಮ್ಮ ಸ್ಕೆಲಿಟನ್ ಇರ್ತದಲ್ವ, ಎಲುಬು, ಬೆನ್ನು ಮೂಳೆ, ಅದರ ಹತ್ತಿರದಲ್ಲಿ ಅದಕ್ಕಿಂತ ಮೇಲೆ ಇರುವಂಥ ಸ್ಟ್ರಕ್ಚರ್ ಅದು ಡಾರ್ಸಲ್ ಹಾಲೋ ಟ್ಯೂಬ್ಯುಲಾರ್ ನರ್ವ್ ಕಾರ್ಡ್ ಅಂತ ಕೇಳಿದ್ದೀರಿ ನೀವು. ಸೊ ದಿಸ್ ಈಸ್ ನಥಿಂಗ್ ಬಟ್ ದ ನರ್ವ್, ಲಾಂಗ್ ನರ್ವ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಆಕ್ಸಿಸ್ ಆಫ್ ದ ಬಾಡಿ ವಿಚ್ ಈಸ್ ಕನೆಕ್ಟೆಡ್ ಟು ಯುವರ್ ಬ್ರೈನ್. ಅದು ಬ್ರೈನಿಗೆ ಕನೆಕ್ಟ್ ಆಗಿರ್ತದೆ ಮಧ್ಯಭಾಗದಲ್ಲಿ, ಆಕ್ಸಿಸಲ್ಲಿ. ಇದು ಏನು ಹೇಳ್ತೇವೆ ನಾವು, ಈ ಮೆದುಳು ಮತ್ತು ಈ ಸ್ಪೈನಲ್ ಕಾರ್ಡ್ ಅಂತ ಕರಿತೇವೆ ಇದಕ್ಕೆ. ಇಟ್ ಈಸ್ ಕಾಲ್ಡ್ ಲಾಂಗ್ ನರ್ವ್ ಈಸ್ ಕಾಲ್ಡ್ ಸ್ಪೈನಲ್ ಕಾರ್ಡ್. ಅದು ಎರಡು ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮಿನಲ್ಲಿ ಬರ್ತದೆ. ಅದು ದೇ ಆರ್ ಕಮ್ಮಿಂಗ್ ಅಂಡರ್ ದ ಕ್ಯಾಟಗರಿ ಆಫ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಓಕೆ, ಅದಲ್ಲದೆ ನಮಗೆ ಮೆದುಳು ಮತ್ತು ಸ್ಪೈನಲ್ ಕಾರ್ಡಿಂದ ಸೈಡ್ಸಲ್ಲಿ ಟು ಸಪ್ಲೈ ಆಲ್ ಅದರ್ ಪೆರಿಫೆರಲ್ ಪಾರ್ಟ್ಸ್ ಆಫ್ ದ ಬಾಡಿ, ನನ್ನ ಕೈಯ ಕಂಟ್ರೋಲಿಗೆ, ನನ್ನ ಕಾಲಿನ ಕಂಟ್ರೋಲಿಗೆ, ನನ್ನ ಸ್ಟೊಮಕ್, ಇಂಟೆಸ್ಟೈನ್, ಪೆರಿಫೆರಲ್ ಮಸಲ್ಸ್ ಎಲ್ಲದಕ್ಕೂ ಕೂಡ, ಬಾಡಿ ವಾಲ್ ಪ್ರತಿಯೊಂದಕ್ಕೂ ಕೂಡ ಈ ನರಗಳು ಈ ಮೆದುಳಿಂದ ಮತ್ತು ಈ ಸ್ಪೈನಲ್ ಕಾರ್ಡಿಂದ ಬರಬೇಕು. ಸೊ ದೇ ವಿಲ್ supply different parts of the body and they are known as, such nerves are known as peripheral nerves. ಅರ್ಥ ಆಯ್ತಾ? ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಮಧ್ಯಭಾಗದಲ್ಲಿರುವ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಬಂದರೆ, ಬ್ರೈನಿಂದ ಮತ್ತು ಸ್ಪೈನಲ್ ಕಾರ್ಡಿಂದ ಬರುವಂಥ ನರ್ವ್ಸ್ ಏನಿದ್ದಾವೆ ದೇ ಆರ್ ಕಾಲ್ಡ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ನ್ಯೂರಲ್ ಟಿಶ್ಯೂ, ಆ್ಯಸ್ ಯೂಶುವಲ್, as you all have learnt before, nervous tissues, they are also tissues. Again, group of cells formed by two types of tissues, namely neurons or nerve cell and glial cells or supporting cells.
Remember, your nervous system is completely made up of nerve tissues. Nerve tissues. Nerve tissues comprises of two types of cells, namely neuron or the nerve cell as well as glial cells. ನರದ ಸೆಲ್ಗಳು ಮತ್ತು ಸಪೋರ್ಟಿಂಗ್ ಸೆಲ್ಸ್ ಸೇರಿಸಿ ನರದ ಟಿಶ್ಯೂಸ್ ಆಗ್ತದೆ. ಆ ನರದ ಟಿಶ್ಯೂಸ್ ಒಟ್ಟಿಗೆ ಸೇರಿ ದ್ಯಾಟ್ ವಿಲ್ ಫಾರ್ಮ್ ದ ನರ್ವಸ್ ಸಿಸ್ಟಮ್. ದಟ್ಸ್ ವೈ neural tissue exerts the greatest control over the body's responsiveness to changing environmental condition. ನಿಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ, all sensory organs are in contact with the nervous system. All these parts, they possess collection of neurons, large number of neurons. ಇವುಗಳಲ್ಲೆಲ್ಲ ಜಾಸ್ತಿ ಆಪ್ಟಿಕ್ ನರ್ವ್ಸ್ ಅಂತ ಹೇಳ್ತೇವೆ ನಾವು. ಈ ನರ್ವ್ಸ್ ಏನಿರ್ತದೆ, ಬಂಚ್ ಆಫ್ ನರ್ವ್ಸ್, ದೇ ಸಪ್ಲೈ ಯುವರ್ ಸೆನ್ಸರಿ ಆರ್ಗನ್ಸ್. ಪಂಚೇಂದ್ರಿಯಗಳಿಗೆ ತುಂಬ ಜಾಸ್ತಿ ನರಗಳ ಬಂಚೆ ಬರ್ತದೆ. ಯಾಕೆ? ಕೂಡಲೇ ಹೊರಗಿನ ಪ್ರಪಂಚವನ್ನು ತಿಳ್ಕೊಳ್ಳಿಕ್ಕೆ, ಟು ರೆಸ್ಪಾಂಡ್ ಟು ದ ಎಕ್ಸ್ಟರ್ನಲ್ ಕ್ಯೂಸ್ ಆರ್ ಎಕ್ಸ್ಟರ್ನಲ್ ಸಿಗ್ನಲ್ಸ್ ಆರ್ ದ ದೇ ಆರ್ ಆಲ್ಸೋ ಕಾಲ್ಡ್ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್. ಅರ್ಥ ಆಯ್ತಾ? ಹೊರಗಿನ ಪ್ರಪಂಚಕ್ಕೆ ನಮ್ಮ ರೆಸ್ಪಾನ್ಸ್ ಏನು ನಾವು ಕೊಡ್ತೇವೆ, ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ದಿಸ್ ನರ್ವಸ್ ಟಿಶ್ಯೂ. ಸೊ ನ್ಯೂರಾನ್ಸ್ ಆರ್ ದ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ and they are special cells because they have got the property of excitability. They can undergo excitation. ಎಕ್ಸೈಟೇಷನ್ ಅಂದರೆ ಏನು ಗೊತ್ತುಂಟ? ಹೊರಗಿನ ಸ್ಟಿಮ್ಯುಲಸ್, ಯಾವುದೋ ಒಂದು ಸ್ಟಿಮ್ಯುಲಸ್ ಅಂತ ಹೇಳ್ತೇವೆ, ಲೈಟ್ ಫಾರ್ ಎಕ್ಸಾಂಪಲ್. ನಿಮ್ಮ ಕಣ್ಣಿಗೆ ಲೈಟ್ ಬೀಳ್ತದೆ, ಲೈಟ್ ಬಿದ್ದಾಗ ರಿಸೆಪ್ಟರ್ ಸೆಲ್ಸಿಗೆ ಅದು ಗೊತ್ತಾಗ್ತದೆ. ದೇ ವಿಲ್ ರಿಸೀವ್ ಇಟ್, ಆ್ಯಕ್ಚುಲಿ ದೇ ವಿಲ್ ರಿಸೀವ್ ದ ಲೈಟ್ ಆ್ಯಂಡ್ ಟ್ರಾನ್ಸ್ಫರ್ ದ್ಯಾಟ್ ಟು ದ ನರ್ವ್ಸ್, ನರಗಳಿಗೆ ಕಳಿಸಿಕೊಡ್ತವೆ. ಅದು ನರಕ್ಕೆ ಬಂದ ಕೂಡಲೇ ಏನಾಗ್ತದೆ ಗೊತ್ತುಂಟ? ದೇರ್ ಈಸ್ ಜನರೇಷನ್ ಆಫ್ ದ ನರ್ವ್ ಇಂಪಲ್ಸ್. ನಾವೇನು ಹೇಳ್ತೇವೆ ಅಲ್ಲಿ, ನರ್ವ್ ಇಂಪಲ್ಸಸ್ ಜನರೇಟ್ ಆಗ್ತದೆ ಬಿಕಾಸ್ ಆಫ್ ಡಿಫರೆಂಟ್ ರೀಸನ್ಸ್. ಅಲ್ಲಿ ಅಯಾನ್ಸ್ ಇರ್ತದೆ, ಆದ್ದರಿಂದ ಏನು ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಅಂತೆಲ್ಲ ಹೇಳ್ತೇವೆ ನಾವು. ವಿ ವಿಲ್ ಲರ್ನ್ ದ್ಯಾಟ್ ಇನ್ ದ ನೆಕ್ಸ್ಟ್ ಟಾಪಿಕ್ಸ್. ಹಾಗಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಬಟ್ ಇಲ್ಲಿ ಎಕ್ಸೈಟ್ ಆಗ್ತದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ದೇ ವಿಲ್ ರೆಸ್ಪಾಂಡ್ ಟು ದ ಸ್ಟಿಮ್ಯುಲಸ್ ಬೈ ಎಕ್ಸೈಟೇಷನ್, ಬೈ ಜನರೇಷನ್ ಆಫ್ ದ ಇಂಪಲ್ಸ್. ಜನರೇಷನ್ ಆಫ್ ದ ಇಂಪಲ್ಸ್ ಅಂತ ಹೇಳಿದರೆ ಆ್ಯಕ್ಚುಲಿ ರೆಸ್ಟಿಂಗ್ ಕಂಡೀಷನಲ್ಲಿ ನರದ cell, it is also cell, right? It is also like a cell, but it is more special as it performs the special function. ಹಾಗಾಗಿ ಅಲ್ಲಿ ಕೂಡ ಏನಿರ್ತದೆ, ಹೊರಗಿನ ರೀಜನಲ್ಲಿ ಪಾಸಿಟಿವ್ ಚಾರ್ಜಸ್ ಇರ್ತದೆ, ಒಳಗಿನ ರೀಜನಲ್ಲಿ ನೆಗೆಟಿವ್ ಚಾರ್ಜ್ ಇರ್ತದೆ ಬಿಕಾಸ್ ಆಫ್ ದ ಅಯಾನ್ಸ್, ಬೇರೆ ಬೇರೆ ಅಯಾನ್ಸ್. ಇಲ್ಲಿ ಒಂದು ಸ್ಟಿಮ್ಯುಲಸ್, ನಮ್ಮ ಹೊರಗಿನ ಸ್ಟಿಮ್ಯುಲಸ್ ಬಂದಾಗ, ನಾನು ಮಾತಾಡಿದ್ದು ನೀವು ಕೇಳುವುದಾಗಿರ್ಬೋದು, ಅದು ನಿಮ್ಮ ಕಿವಿಗೆ ಹಿಟ್ಟಾದಾಗ ಈ ನರಗಳಲ್ಲಿ ಏನಾಗ್ತದೆ, ಚೇಂಜಸ್ ಆಗ್ತದೆ, ಅವುಗಳು ಎಕ್ಸೈಟ್ ಆಗ್ತವೆ. ಎಕ್ಸೈಟ್ ಆದಾಗ ದಿಸ್ ನೆಗೆಟಿವ್ ಚಾರ್ಜ್ ವಿಲ್ ಗೋ ಔಟ್ ಆ್ಯಂಡ್ ಪಾಸಿಟಿವ್ ಚಾರ್ಜಸ್ ವಿಲ್ ಕಮ್ ಇನ್ ಸೈಡ್ ಡ್ಯೂ ಟು ಮೂಮೆಂಟ್ ಆಫ್ ಅಯಾನ್ಸ್ ಇನ್ ದ ಒಪೋಸಿಟ್ ಡೈರೆಕ್ಷನ್. ಸೊ ಹೀಗೆ ಆದಾಗ ಅದು ಏನು ಮಾಡ್ತದೆ, ದಟ್ ಈಸ್ ಕಾಲ್ಡ್ ಆ್ಯಕ್ಚುಲಿ ಜನರೇಷನ್ ಆಫ್ ಇಂಪಲ್ಸ್ ಆರ್ ಎಕ್ಸೈಟೇಷನ್. ಸೊ ಈ ಥರದ ಎಕ್ಸೈಟೆಡ್ ಕಂಡೀಷನ್ ಏನಾಗ್ತದೆ, ಇಟ್ ವಿಲ್ move throughout the neuron and goes to the another neuron, then go to the, finally it will reach your brain ತನಕ ಹೋಗ್ತದೆ. ಇದೇ ರೀತಿ ಈ ಇಂಪಲ್ಸ್ ಕಂಡಕ್ಟ್ ಮುಂದೆ 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 ಹೋಗ್ತದೆ. ಇದು ಮುಂದೆ ಹೋಗುವಾಗ ಹಿಂದಿನದು ನಾರ್ಮಲ್ ಕಂಡೀಷನ್ಗೆ ಬರ್ತದೆ. ಇದನ್ನೇ ನಾವು, ಇಟ್ ಈಸ್ ಕಾಲ್ಡ್ ಎಕ್ಸೈಟೇಷನ್. ಸೊ ಬೈ ದಿಸ್ ಟೈಪ್ ಆಫ್ ಎಕ್ಸೈಟೇಷನ್ ದೇ ರೆಸ್ಪಾಂಡ್ ಟು ದ ಎಕ್ಸ್ಟರ್ನಲ್ ಚೇಂಜಸ್. ಅದು ಬ್ರೈನಿಗೆ ಹೋಗಿ ರಿಟರ್ನ್ ಇನ್ಫಾರ್ಮೇಷನ್ ಇದೇ ಪ್ಯಾಟರ್ನಲ್ಲಿ ಬರ್ತದೆ ಟು ದ ಇಫೆಕ್ಟರ್ ಆರ್ಗನ್ಸ್ ಅಂತ ಹೇಳ್ತೇವೆ ನಾವು. ನನಗೆ ಕಿವಿಗೆ ಕೇಳಿದರೆ ಕೈಯಿಂದ ಆ್ಯಕ್ಷನ್ ತಗೊಳ್ಬೋದು ನಾವು. ಇಟ್ ಈಸ್ ಮೈ ಇಫೆಕ್ಟರ್ ಆರ್ಗನ್. ಫ್ರಮ್ ಇಯರ್ ಇನ್ಫಾರ್ಮೇಷನ್ ಹ್ಯಾಸ್ ವೆಂಟ್ ಟು ದ ಬ್ರೈನ್ ಥ್ರೂ ದೀಸ್ ನರ್ವ್ಸ್ and they are processed there and they have come back to the effector organs so that I will show the movement. ಅದು ನನ್ನ ಇನ್ಫಾರ್ಮೇಷನ್ಗೆ ನಾನೇನೋ ಒಂದು ಮೂಮೆಂಟನ್ನು ಇಲ್ಲಿ ತೋರಿಸ್ತಾ ಇದ್ದೇನೆ. ಇಫ್ ಸಂಬಡಿ ಸೇ ಬ್ರಿಂಗ್ ದ್ಯಾಟ್ ಡಸ್ಟರ್, ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ದಟ್ ಸೌಂಡ್ ವಿಲ್ ಹಿಟ್ ಮೈ ಇಯರ್, ದಟ್ ಇಯರ್ ರಿಸೆಪ್ಟರ್ಸ್ ವಿಲ್ ರಿಸೀವ್ ಇಟ್, ಫ್ರಮ್ ದೇರ್ ಇಟ್ ವಿಲ್ ಗೋ ಟು ದ nerve cells will become excited and conduct that information to my brain will process it and send it back
to the effector organ, that is my hand. So with the help of my hand I will take this duster and give it to that person who has asked for it. Okay, in that way they will work in very coordinated fashion, and they undergo excitation to do this job. Next, nerves are made up of, as I said, they are made up of neurons as well as glial cells. As they are found in the nervous system, they are called neuroglial cells, or as they are found in the neurons, as they are supporting the neurons, they are called neuroglial cells. Actually, number of neuroglial cells is much more larger than the number of neurons. ನಿಮಗೆ ಆಶ್ಚರ್ಯ ಆಗ್ಬೋದು, ಈ ನರ್ವಸ್ ಸಿಸ್ಟಮ್ ಅಲ್ಲಿ ನ್ಯೂರಾನಿಗಿಂತ ಹೆಚ್ಚಿರುವಂಥದ್ದು ಈ ಸಪೋರ್ಟಿಂಗ್ ಸೆಲ್ಸ್, ಬಿಕಾಸ್ ದೀಸ್ ಸೆಲ್ಸ್ ಆರ್ ಪರ್ಫಾರ್ಮಿಂಗ್ ಡಿಫರೆಂಟ್ ಫಂಕ್ಷನ್ಸ್ ಇನ್ ಅಸಿಸ್ಟಿಂಗ್ ದ ಆಕ್ಷನ್ಸ್ ಆಫ್ ದ ನ್ಯೂರಾನ್. ಜಸ್ಟ್ ಲೈಕ್ ಈಗ ನ್ಯೂರಾನ್ ತುಂಬ ಮುಖ್ಯ ಸ್ಟ್ರಕ್ಚರ್, ಹೌದು, ಅದಕ್ಕಿಂತಲೂ ಹೆಚ್ಚು ನ್ಯೂರೋಗ್ಲಿಯಲ್ ಸೆಲ್ಸ್ ಉಂಟಂತ ಹೇಳಿದರೆ ನರಕ್ಕೆ ಅಲ್ಲಿ ಅಸಿಸ್ಟೆನ್ಸ್ ಬೇಕಾಗ್ತದೆ. ನರಗಳಿಗೆ ಬೇರೆ ಬೇರೆ ಕೆಲಸ ಮಾಡಿಕೊಡಲಿಕ್ಕೆ ಈ ನ್ಯೂರೋಗ್ಲಿಯಲ್ ಸೆಲ್ಸ್ ಉಂಟು. ಫಾರ್ ಎಕ್ಸಾಂಪಲ್, ಯುವರ್ ಗ್ಲಿಯಲ್ ಸೆಲ್ಸ್ ಫೌಂಡ್ ಇನ್ ದ ನ್ಯೂರೋಗ್ಲಿಯಲ್ ಸೆಲ್ಸ್ ಫೌಂಡ್ ಇನ್ ದ ವೆಂಟಿಕಲ್ಸ್ ಆಫ್ ದ ಬ್ರೈನ್. ಬ್ರೈನಲ್ಲಿ ಜಾಗ ಇದೆ, ಜಾಗದಲ್ಲಿ ನೀರಿದೆ, ಆ ನೀರು ಸೆಕ್ರೀಟ್ ಆಗಬೇಕಾದ್ರೆ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಕರಿತೇವೆ, ದಟ್ ಈಸ್ ಸೆಕ್ರೀಟೆಡ್ ಬೈ ದೋಸ್ ಗ್ಲಿಯಲ್ ಸೆಲ್ಸ್. ಅದೇ ರೀತಿ ನೀವು ಕೇಳಿರ್ಬೋದು, ಈ ಮ್ಯಾಕ್ರೋಫೇಜಸ್ ಇರ್ತದಲ್ವಾ, ಈ ಮ್ಯಾಕ್ರೋಫೇಜಸ್ ಕೂಡ ಇಲ್ಲಿ ಉಂಟು. Those macrophages found in your nervous system, they help in defense. They protect the nerves or nervous system. Okay, next. When neuron is suitably stimulated, an electrical disturbance is generated and swiftly travel along the plasma membrane, as I said before, and arrival of the disturbance at neural endings triggers events, and they may cause stimulation or inhibition of the adjacent neurons and other cells. ನಾನು ಆಗ ಹೇಳಿದ ಎಲ್ಲ ಪ್ರೋಸೆಸ್ ಅದು ಇನ್ಫಾರ್ಮೇಷನ್ ಬ್ರೈನಿಗೆ ಹೋಗಿ ಬ್ರೈನಿಂದ ಹಿಂದೆ ಇಫೆಕ್ಟರ್ ಆರ್ಗನ್ಸ್ಗೆ ಅಂತ ಹೇಳಿದ್ದೇನೆ. ಹೆಚ್ಚಾಗಿ ಇಫೆಕ್ಟರ್ ಆರ್ಗನ್ಸ್ ಅದು ಯಾವುದೋ ಗ್ಲ್ಯಾಂಡ್ಸ್ ಆಗಿರ್ಬೋದು ಅಥವಾ ಮಸಲ್ಸ್ ಆಗಿರ್ಬೋದು. ಆ ಮಸಲ್ನ ತನಕ ಬಂದಂಥ ಆ ಇನ್ಫಾರ್ಮೇಷನ್, ನ್ಯೂರಾನಿಂದ ಬಂದಂಥ ಇನ್ಫಾರ್ಮೇಷನ್ ಏನುಂಟು ಅದು ಈ ಇಫೆಕ್ಟರ್ ಆರ್ಗನ್ ಏನುಂಟು ಅದನ್ನು ಇನ್ಹಿಬಿಟ್ ಮಾಡ್ಬೋದು ಅಥವಾ ಸ್ಟಿಮ್ಯುಲೇಟ್ ಮಾಡ್ಬೋದು. ಅರ್ಥ ಆಯ್ತಾ? ಸ್ಟಿಮ್ಯುಲೇಟ್ ಮಾಡೋದಂತ ಹೇಳಿದರೆ ಅರ್ಥ ಏನು? ಇದು ಸ್ಟಿಮ್ಯುಲೇಟ್ ಆದರೆ ಯಾವುದೋ ಒಂದು ಕೆಲಸ ಮಾಡ್ತದೆ ಅದು. ದಿಸ್ ಇಸ್ ದ ಡಯಾಗ್ರಾಮ್ ಆಫ್ ನ್ಯೂರಾನ್ ಆರ್ ದ ನರ್ವ್ ಸೆಲ್. ನೀವು ನೋಡಿ, ಇದು ಒಂದು ನ್ಯೂರಾನ್ ನರ್ವ್ ಸೆಲ್. ಇದರಲ್ಲಿ ನೀವು ನೋಡಿ, ದಿಸ್ ಈಸ್ ಕಾಲ್ಡ್ ಸೆಲ್ ಬಾಡಿ. ಇದಕ್ಕೆ ನಾವು ಸೆಲ್ ಬಾಡಿ ಹೇಳ್ತೀವಿ. ಇದು ಸೆಲ್ ಅಲ್ವಾ? ಸೆಲ್ ಅಂತ ಹೇಳಿದ ಮೇಲೆ ಸೆಲ್ಲಿನ ಎಲ್ಲ ಸ್ಟ್ರಕ್ಚರ್ ಇರಬೇಕು. ನಾನು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೇನೆ, ಅದೆಲ್ಲ ಇರ್ತದೆ ಅದರಲ್ಲಿ, ಬಟ್ ಸ್ವಲ್ಪ ಮಾಡಿಫಿಕೇಶನ್ ಆಗಿರ್ತದೆ. ಬಿಕಾಸ್ ದೇ ಆರ್ ನಾಟ್ ದ ಆರ್ಡಿನರಿ ಒನ್ಸ್, ದೇ ಆರ್ ಡೂಯಿಂಗ್ ಸಮ್ ಸ್ಪೆಷಲ್ ಫಂಕ್ಷನ್ ಫಾರ್ ಅವರ್ ಬಾಡಿ. ಹಾಗಾಗಿ ಹಿಯರ್ ಯು ಕ್ಯಾನ್ ಸಿ ದ ಸೆಲ್ ಬಾಡಿ. ಇದು ಪ್ಲಾಸ್ಮಾ ಮೆಂಬ್ರೇನ್ ಹೊರಗೆ ಇರೋದು, ಇದು ಸೆಲ್ ಬಾಡಿ ಮೇನ್ ಪಾರ್ಟ್. ಅದು ಇಟ್ ಕಂಟೈನ್ಸ್ ನ್ಯೂಕ್ಲಿಯಸ್ ಜಸ್ಟ್ ಲೈಕ್ ಎನಿ ಅದರ್ ಸೆಲ್. ಅದೇ ರೀತಿ ಸೈಟೋಪ್ಲಾಸಮ್ ಇರ್ತದೆ, ಬಟ್ ಸೈಟೋಪ್ಲಾಸಮಿಂದ ಎಕ್ಸ್ಟೆನ್ಷನ್ಸ್ ಇರುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಡೆಂಡ್ರೈಟ್ಸ್. ಆ್ಯಂಡ್ ಆನ್ ದ ಅದರ್ ಸೈಡ್ ದೇರ್ ಇಸ್ ಅ ಕನೆಕ್ಷನ್ ಕಾಲ್ಡ್ ಆಕ್ಸಾನ್ ಅಂತ ಕರಿತೇವೆ. ಹೀಗೆ ಒಂದು ಫಿಲಮೆಂಟಿನಾಗೆ ಉದ್ದ ಸ್ಟ್ರಕ್ಚರ್ ಇದೆ, ಇಟ್ ಇಸ್ ಕಾಲ್ಡ್ ಆಕ್ಸಾನ್. ಸೊ ಆಕ್ಸಾನ್ಸ್ ಟರ್ಮಿನೇಟ್ ವಿತ್ ದ ಆಕ್ಸಾನ್ ಟರ್ಮಿನಲ್ಸ್. ಪುನಃ ಅದು ಬ್ರಾಂಚ್ ಆಗ್ತದೆ, ಅದು ಇನ್ನೊಂದು ನರದ ಫ್ರಂಟ್ ಪಾರ್ಟಿಗೆ ಕನೆಕ್ಷನ್ ಆಗ್ತದೆ. ಇಟ್ ವಿಲ್ ಕನೆಕ್ಟ್ ಟು ದ ಅದರ್ ನ್ಯೂರಾನ್ ಇನ್ ದ ಫ್ರಂಟ್ ಪೋರ್ಷನ್. ಈ ಡೆಂಡ್ರೈಟ್ ಇನ್ನೊಂದು ನ್ಯೂರಾನ್ ಇದೆ, ಇಲ್ಲಿ ಕನೆಕ್ಷನಿಗೆ ಬರ್ತದೆ. ಪುನೊಂದು ಆಕ್ಸಾನ್ ಹೋಗ್ತದೆ. ಸೊ ಆಕ್ಸಾನಿಂದ ಪುನೊಂದು ಸೆಲ್ಲಿನ ಡೆಂಡ್ರೈಟ್ ಬರ್ತದೆ. ಇದೇ ರೀತಿ ದೇ ಆರ್ ಕನೆಕ್ಟೆಡ್ ಎಂಡ್ ಟು ಎಂಡ್ ಟು ಫಾರ್ಮ್ ಅ ಕಂಟಿನ್ಯೂಯಸ್ ನರ್ವಸ್ ಸಿಸ್ಟಮ್. ಸೊ ಇಲ್ಲಿ ಏನು ಈ ಪೋರ್ಷನಲ್ಲಿ ನೀವು ನೋಡಿದರೆ ಕೆಲವೊಂದು ನ್ಯೂರಾನ್ಸಲ್ಲಿ ದೇ ಆರ್ ಕವರ್ಡ್ ವಿತ್ ಬೈ ದ ಯೆಲ್ಲೋ ಕಲರ್ಡ್ ಶೀಟ್. ಶೀತ್ ಅಂತ ಹೇಳಿದರೆ ಕವರ್, ಒಂದು ಲೇಯರ್, ಎರಡು ಲೇಯರ್, ಹೀಗೆ ರ್ಯಾಪ್ ಮಾಡಿರ್ತದೆ. ಇದು ನ್ಯೂರಾನ್ ಆದರೆ ಇದರ ಸುತ್ತ ಏನು ಕವರ್ ಮಾಡುವಂಥ ಶೀತ್ ಇರ್ತದೆ. ದೋಸ್ ಶೀಟ್ಸ್ ಆರ್ ಕಾಲ್ಡ್ ಮಯಲಿನ್ ಶೀಟ್ಸ್. ಅದು ಎಲ್ಲ ನ್ಯೂರಾನಲ್ಲಿ ಇರಬೇಕಾಗಿಲ್ಲ. ದೆರ್ ಆರ್ ಫ್ಯೂ ನ್ಯೂರಾನ್ಸ್ ವಿಚ್ ಕಂಟೈನ್ ಮಯಲಿನ್ ಶೀತ್. ಇದರಲ್ಲಿ ಕೂಡ ಇಂಥ ನ್ಯೂರಾನನ್ನು ವೆನ್ ಇಟ್ ಈಸ್ ಕವರ್ಡ್ ಬೈ ಮಯಲಿನ್ ಶೀತ್, ಇಟ್ ಈಸ್ ಕಾಲ್ಡ್ ಮಯಲಿನೇಟೆಡ್ ನ್ಯೂರಾನ್. ಆ ಮಯಲಿನೇಟೆಡ್ ನ್ಯೂರಾನ್ಸಲ್ಲಿ ಈ ಥರ ಕವರ್ಸ್ ಎಲ್ಲ ಕಡೆ ಇರುವುದಿಲ್ಲ. ದೇ ಲೀವ್ ಸಮ್ ಗ್ಯಾಪ್ ಹಿಯರ್ ಆ್ಯಂಡ್ ದೇರ್. They are called nodes of Renvir. Renvir is R starts with the capital letter. Scientist ಹೆಸರದು. ಇಲ್ಲಿ ಮಯಲಿನ್ ಶೀತ್ ಉಂಟು, ಇಲ್ಲಿ ಖಾಲಿ ಇದೆ.
ಇಲ್ಲಿ ಮಯಲಿನ್ ಉಂಟು ಖಾಲಿ, ಮಯಲಿನ್ ಉಂಟು ನೆಕ್ಸ್ಟ್ ಖಾಲಿ ಇದೆ, ನೆಕ್ಸ್ಟ್ ಇನ್ನೊಂದು ಮಯಲಿನ್. ಹೀಗೆ ಜಂಕ್ಷನಲ್ಲಿ ಮಯಲಿನ್ ಶೀತ್ ಇರುವುದಿಲ್ಲ. ದೇ ಆರ್ ಕಾಲ್ಡ್ ನೋಡ್ಸ್ ಆಫ್ ರೆನ್ಯುವೇರ್. ಅದು ನರದಲ್ಲಿ ಕಂಡಕ್ಷನ್ ಅನ್ನು ಹೆಲ್ಪ್ ಮಾಡಲಿಕ್ಕೆ, ಫಾಸ್ಟ್ ಕಂಡಕ್ಷನ್ ಏನು ಹೇಳ್ತೇವೆ ನಾವು, ಸಾಲ್ಟೇಟರಿ ಕಂಡಕ್ಷನ್ ಅಂತ ಹೇಳ್ತೇವೆ, ಜಂಪ್ ಮಾಡಿ ಮಾಡಿ ಇನ್ಫಾರ್ಮೇಷನ್ ಬೇಗ ಹೋಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಅದೇ ರೀತಿ ದೇ ಆಲ್ಸೋ ಪರ್ಫಾರ್ಮ್ ಸಮ್ ಅದರ್ ಫಂಕ್ಷನ್ಸ್. ಹಿಯರ್ ಆ್ಯಕ್ಚುಲಿ ಸ್ಟ್ರಕ್ಚರ್ ಆಫ್ ದ ನ್ಯೂರಾನ್ ಈಸ್ ನಾಟ್ ಗಿವನ್ ಇನ್ ಯುವರ್ NCERT ಬುಕ್ ಬಿಕಾಸ್ ಯು ವಿಲ್ ಬಿ ಸ್ಟಡಿಂಗ್ ದ್ಯಾಟ್ ಇನ್ ದ ಫಿಸಿಯಾಲಜಿ ಪಾರ್ಟ್. ಜಸ್ಟ್ ನಿಮಗೆ ಅರ್ಥ ಆಗ್ಲಿಕ್ಕೆ ಒಂದು ಹೇಳಿದ್ದಷ್ಟೇ ನಾನು. ಈ ಸೆಲ್ಲಿನಲ್ಲಿ ಏನಿರ್ತದೆ, ಸೈಟಾನ್, ಡೆಂಡ್ರೈಟ್ಸ್, ಆಕ್ಸಾನ್ ಟರ್ಮಿನಲ್ಸ್, ಇದೆಲ್ಲ ನ್ಯೂಕ್ಲಿಯಸ್. ಅದೇ ರೀತಿ ನಿಸೆಲ್ಸ್ ಗ್ರ್ಯಾನ್ಯೂಲ್ಸ್ ಅಂತೇಳಿ ಎಲ್ಲ ಸೆಲ್ ಆರ್ಗನಲ್ಸ್ ಲೈಕ್ ರೈಬೋಸೋಮ್ಸ್ ಅದೆಲ್ಲ ಇರ್ತದೆ ಅಲ್ಲಿ. ಓಕೆ, ಸಿ ದಿಸ್ ಈಸ್ ದ ವೇ ಹೌ ಯುವರ್ ಬ್ರೈನ್, ಸ್ಪೈನಲ್ ಕಾರ್ಡ್ send different peripheral nervous system to different parts of the body. ಇಲ್ಲಿ ನೋಡಿ ನೀವು ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಪಾರ್ಟ್ಸಿಗೂ ಕೂಡ ಬ್ರೈನಿನಿಂದ ನರಗಳು ಬರ್ತವೆ. ಅವುಗಳನ್ನು ಕ್ರೇನಿಯಲ್ ನರ್ವ್ಸ್ ಅಂತ ಕರಿತೇವೆ ನಾವು. ಅದೇ ರೀತಿ ಸ್ಪೈನಲ್ ಕಾರ್ಡಿಂದ ಬರ್ತದೆ. ಬ್ರೈನಲ್ಲಿ ನಮಗೆ ಆದರೆ there are 12 cranial nerves ಆ್ಯಂಡ್ ಸ್ಪೈನಲ್ ಕಾರ್ಡ್ ಅಂತ ಉಂಟಲ್ಲ ಅದರಿಂದ ಕೂಡ ಸೈಡ್ ಪಾರ್ಟ್ಸಿಗೆಲ್ಲ ನಮ್ಮ ಆರ್ಗನ್ಸಿಗೆ, ವಿಸರಲ್ ಪಾರ್ಟ್ಸಿಗೆ ಈ ನರಗಳು ಹೋಗ್ತವೆ ನೋಡಿ. ದೇ ಆರ್ ಕಾಲ್ಡ್ ಸ್ಪೈನಲ್ ನರ್ವ್ಸ್. ದೇ ಆರ್ ನೋನ್ ಆಸ್ ಅ ಸ್ಪೈನಲ್ ನರ್ವ್ಸ್. ಇಫ್ ದೇರ್ ಈಸ್ ಎನಿ ಡ್ಯಾಮೇಜ್ ಟು ದ ಬ್ರೈನ್ ಆರ್ ಟು ದ ಸ್ಪೈನಲ್ ಕಾರ್ಡ್ ಆರ್ ಟು ದ ಸ್ಪೈನಲ್ ನರ್ವ್ಸ್ ಆರ್ ಕ್ರೇನಿಯಲ್ ನರ್ವ್ಸ್, ದ್ಯಾಟ್ ಲೀಡ್ಸ್ ಟು ಡಿಫೆಕ್ಟ್ ಇನ್ ದ ಬಾಡಿ ಪರ್ಫಾರ್ಮೆನ್ಸ್. ಯಾವುದು ಆರ್ಗನಿಗೆ ಹೋದ ನರ ಡ್ಯಾಮೇಜ್ ಆದರೆ ಆ ಆರ್ಗನ್ ಕೆಲಸವನ್ನು ಕಳ್ಕೊಳ್ತದೆ. ಇನ್ ದ್ಯಾಟ್ ವೇ ದಿಸ್ ನರ್ವಸ್ ಸಿಸ್ಟಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಟ್ ಯುವರ್ ಬಾಡಿ ಫಂಕ್ಷನ್ಸ್. Okay, by this we have finished with the tissues, 4 types of tissues. So as per our study, we can say that body of multicellular organisms made up of cells, and these cells have undergone differentiation. ನೀವು ಮಗು ಇರುವಾಗ, ಎಂಬ್ರಿಯೋ ಡೆವಲಪ್ ಆಗುವಾಗ, ಮೊಟ್ಟೆಯಿಂದ ಎಂಬ್ರಿಯೋ ಡೆವಲಪ್ ಆಗುವಾಗ ಡಿಫರೆನ್ಸಿಯೇಷನ್ ಆಗಿದೆ. ಈ ಒಂದೇ ಥರ ಇದ್ದ ಸೆಲ್ಸ್ ಬೇರೆ ಬೇರೆ ರೀತಿಯಾಗಿ ಆಗಿದ್ದಾವೆ. ಬಿಕಾಸ್ ದೇ ಹ್ಯಾವ್ ಟು ಟೇಕ್ ಅಪ್ ಡಿಫರೆಂಟ್ ಫಿಸಿಯೋಲಜಿಕಲ್ ಆ್ಯಕ್ಟಿವಿಟೀಸ್, ದೇ ಹ್ಯಾವ್ ಅಂಡರ್ಗಾನ್ ಡಿಫರೆನ್ಸಿಯೇಷನ್. ಬೇರೆ ಬೇರೆ ಆಗುವಾಗ ದೇ ಹ್ಯಾವ್ ಬಿಕಮ್ 4 ಟೈಪ್ಸ್ ಆಫ್ ಟಿಶ್ಯೂಸ್. 4 ಥರದ ಟಿಶ್ಯೂಗಳಾಗಿ ವಿಂಗಡಣೆ ಆಗಿದ್ದಾವೆ ಅವುಗಳು. ಯಾಕೆ 4 ಥರದ ಟಿಶ್ಯೂಸ್ ಆಗಿದ್ದಾವೆ, ಯಾಕೆ ಅಂತ ಹೇಳಿದರೆ ಇಡೀ ದೇಹದ ರಚನೆಗೆ ಆ 4 ಥರದ ಟಿಶ್ಯೂಗಳೇ ಬೇಕು. ಅವುಗಳು ಹೇಗಿದ್ದಾವೆ, ಈಗ ಒಂದು ಆರ್ಗನನ್ನು ನಾವು ತಗೊಂಡ್ರೆ ಅಲ್ಲಿ ಸ್ವಲ್ಪ ಎಪಿಥೀಲಿಯಲ್ ಟಿಶ್ಯೂ ಇರ್ಬೋದು, ಇನ್ನೂ ಸ್ವಲ್ಪ ಕನೆಕ್ಟಿವ್ ಟಿಶ್ಯೂ, ಇನ್ನೂ ಸ್ವಲ್ಪ ಮಸ್ಕ್ಯುಲಾರ್ ಟಿಶ್ಯೂ ಮತ್ತು ಸ್ವಲ್ಪ ನರ್ವಸ್ ಟಿಶ್ಯೂ. ಇವುಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ದೇ ವಿಲ್ ಫಾರ್ಮ್ ದ ಆರ್ಗನ್ಸ್. ದಿಸ್ ಟೈಪ್ ಆಫ್ ಆರ್ಗನ್ಸ್ ದೇ connected with other organs and become a system, organ system. There are many such organ systems performing different biochemical, physiological functions to make an individual.